ವಿಸಿಡಿ ನಂಬರ್ 2530, ಮುರಳಿ ತಾರೀಖು 10/7/1967, ನುಡಿಸಿರುವಂಥ ತಾರೀಖು 27/5/2018. प्रातः क्लास चल रहा था 10/7/1967। सोमवार को दूसरे पेज के मध्यांश में बात चल रही थी ಎರಡನೇ ಪೇಜಿನ ಮಧ್ಯಾಂತದಲ್ಲಿ ಮಾತು ನಡೀತಾ ಇತ್ತು. एक ही प्रसंग चल रहा था याद का। ನೆನಪಿನ ಪ್ರಸಂಗದ ಬಗ್ಗೆ ಮಾತು ನಡೀತಾ ಇತ್ತು. याद करेंगे तो खाद निकल जाएगी। ನೆನ್ಪು ಮಾಡಿದರೆ ಬೆರಕೆ ಹೊರಟೋಗ್ಬಿಡುತ್ತೆ. याद को योगाग्नि कहते हैं ना। ನೆನಪಿಗೆ ಯೋಗಾಗ್ನಿ ಅಂತ ಹೇಳ್ತಾರೆ ಅಲ್ವಾ. ज्ञानाग्नि भी कहते हैं, ಜ್ಞಾನಾಗ್ನಿ ಅಂತಲೂ ಹೇಳ್ತಾರೆ. परंतु ज्ञान तो बहुत विस्तार में भी होता है, ಜ್ಞಾನ ಅಂತೂ ತುಂಬ ವಿಸ್ತಾರದಲ್ಲೂ ಇರುತ್ತೆ, गहराई में भी होता है, ಆಳದಲ್ಲೂ ಇರುತ್ತೆ. और याद तो शॉर्टकट है। ಮತ್ತು ನೆನಪಂತೂ ಶಾರ್ಟ್ಕಟ್ ಆಗಿದೆ. वो भी मनन चिंतन मंथन की याद है। ಅದು ಸಹ ಮನನ ಚಿಂತನ ಮಂಥನೆಯ ನೆನಪಾಗಿದೆ. उसे कहेंगे मध्यम। ಅದಕ್ಕೆ ಹೇಳಲಾಗುತ್ತೆ ಮಧ್ಯಮ. और तीव्र याद है जिसमें एक शिव बाबा दूसरा न कोई। ಮತ್ತು ತೀವ್ರ ನೆನಪು ಯಾವಾಗ ಆಗುತ್ತೆ, ಯಾವಾಗ ಅಂತ ಹೇಳಲಾಗುತ್ತೆ, ಯಾವಾಗ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರ ನೆನಪು ಇರಲ್ಲ. कोई संकल्प नहीं, ಏನು ಸಂಕಲ್ಪನೆ ಇಲ್ಲ. मन मना भव। ಮನ್ಮನಾ ಭವ. ठीक ही याद करेंगे तो जल्दी जल्दी खाद निकलेगी। ತೀಕ್ಷ್ಣವಾಗಿರೋ ನೆನಪನ್ನು ಮಾಡಿದರೆ ಬೇಗ ಬೇಗ ಬೆರಕೆ ಹೊರಟೋಗ್ಬಿಡುತ್ತೆ. तो कुछ काम नहीं रहेगा। ಆದರೆ ಏನು ಕೆಲಸ ಇರಲ್ಲ. खाद रहेगी तो फिर कुछ काम का भी नहीं हुआ। ಮತ್ತು ಒಂದು ವೇಳೆ ಬೆರಕೆ ಇದ್ದರೆ ಅದೇನು ಕೆಲಸಕ್ಕೂ ಬರಲ್ಲ. क्योंकि प्योर तो नहीं बनेंगे ना। ಏಕೆಂದರೆ ಪ್ಯೂರ್ ಅಂತೂ ಆಗೋದಿಲ್ಲ ಅಲ್ವಾ. क्योंकि कहाँ तक प्योर बनना है, ಎಲ್ಲಿವರೆಗೂ ಪ್ಯೂರ್ ಆಗಬೇಕಾಗಿದೆ, वहाँ तक प्योर बनना है कि जब आए थे आत्मलोक से। ಅಂದರೆ ಅಲ್ಲಿವರೆಗೂ ಪ್ಯೂರ್ ಆಗಬೇಕಾಗಿದೆ. ಎಲ್ಲಿವರೆಗೂ ಅಂದರೆ ಯಾವಾಗ ನಾವು ಬಂದಿದ್ವಿ ಆತ್ಮಲೋಕದಿಂದ, तब जैसे प्योर थे इतना ही प्योर बनना है। ಆವಾಗ ನಾವು ಎಷ್ಟು ಪ್ಯೂರ್ ಆಗಿದ್ವೋ ಅಷ್ಟೇ ಪ್ಯೂರ್ ಇವಾಗ ಮತ್ತೆ ಆಗಬೇಕಾಗಿದೆ. तो कैसे पता चलेगा ಯಾವ ರೀತಿ ಗೊತ್ತಾಗುತ್ತೆ, कि हम सृष्टि रूपी रंगमंच पर कब आए थे। ಅಂದರೆ ನಾವು ಈ ಸೃಷ್ಟಿ ರೂಪಿ ರಂಗಮಂಚದಲ್ಲಿ ಯಾವಾಗ ಬಂದಿದ್ವಿ. जिन्होंने ज्ञान लिया होगा वो तो जान गए ಯಾರು ಜ್ಞಾನ ತಗೊಂಡಿರ್ತಾರೆ ಅವರಂತೂ ತಿಳ್ಕೊಂಡ್ಬಿಟ್ರು कि 5000 वर्ष का सृष्टि चक्र है। 5000 ವರ್ಷದ ಸೃಷ್ಟಿ ಚಕ್ರ ಆಗಿದೆ. 4 सीन है। 4 ಸೀನ್ಗಳಿದೆ ಅದರಲ್ಲಿ. तो कौन से सीन में आए थे, ಮತ್ತು ಯಾವ ಸೀನ್ನಲ್ಲಿ ಬಂದಿದ್ರಿ, कैसे पता चलेगा। ಅದು ಯಾವ ರೀತಿ ಗೊತ್ತಾಗುತ್ತೆ. पता तो चलना चाहिए ना। ಗೊತ್ತಾಗಬೇಕಾಗಿದೆ ಅಲ್ವಾ.
है। अगर आत्मा को तो बेसिकली जान लिया कि आत्मा ज्योति बिंदु है, ಆತ್ಮನಂತೂ ಬೇಸಿಕಲಿ ತಿಳ್ಕೊಂಡ್ಬಿಟ್ಟಿದ್ದೀರಾ, ಆತ್ಮ ಅಂತೂ ಜ್ಯೋತಿರ್ಬಿಂದು ಆಗಿದೆ. फिर उस ज्योति बिंदु आत्मा में पावर कहाँ तक भरी है, ಮತ್ತು ಆ ಜ್ಯೋತಿರ್ಬಿಂದು ಆತ್ಮನಲ್ಲಿ ಪಾವರ್ ಎಲ್ಲಿವರೆಗೂ ತುಂಬಿಕೊಂಡಿದೆ. और जो पावर भरी है ಮತ್ತು ಆ ಏನು ಪಾವರನ್ನು ತುಂಬಿಕೊಂಡಿದ್ದೀರಾ, तो जो निमित्त बनता है उसकी तो याद रहती है, ಮತ್ತು ಯಾರು ನಿಮಿತ್ತರಾಗಿರ್ತಾರೆ ಅವ್ರದ್ದಂತೂ ನೆನಪಿರುತ್ತೆ, मालूम पड़ता है ना ಗೊತ್ತಾಗುತ್ತೆ ಅಲ್ವಾ. कि हम ज्ञान में जो बुद्धि जा रही है ಅಂದರೆ ಜ್ಞಾನದಲ್ಲಿ ನಮ್ದೇನು ಬುದ್ಧಿ ಹೋಗ್ತಾ ಇದೆ, वो कौन से साकार के पास ज्यादा जा रही है, ಅದು ಯಾವ ಸಾಕಾರನ ಹತ್ರ ಜಾಸ್ತಿ ಹೋಗ್ತಾ ಇದೆ. जैसे मान लो ब्रह्मा कुमार कुमारी हैं, ಯಾವ ಥರ ತಿಳ್ಕೊಳ್ಳಿ, ಬ್ರಹ್ಮಕುಮಾರ್ ಕುಮಾರಿಯರಿದ್ದಾರೆ, तो उनकी बुद्धि ज्यादा किसके पास खींचती ಮತ್ತು ಅವ್ರ ಬುದ್ಧಿ ಜಾಸ್ತಿ ಯಾರ ಕಡೆ ಎಳೆಯುತ್ತೆ. है? हाँ, बढ़िया होंगे तो ब्रह्मा के पास, ಚೆನ್ನಾಗಿದ್ರೆ ಬ್ರಹ್ಮನ ಹತ್ರ, मध्यम होंगे तो दीदी दादी दादाओं के पास, ಮಧ್ಯಮ ಆಗಿದ್ರೆ ದೀದಿ ದಾದಿ ದಾದಾ ಯಾರಿದ್ದಾರೆ ಅವ್ರ ಹತ್ರ. नहीं तो फिर आपस में ही एक दूसरे को गुरु बना के बैठ जाते हैं। ಇಲ್ದಿದ್ರೆ ಪರಸ್ಪರದಲ್ಲೇ ಒಬ್ರು ಇನ್ನೊಬ್ರಿಗೆ ಗುರುಗಳನ್ನಾಗಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾರೆ. सीढ़ी में दिखाया है ना ಎಣಿಯಲ್ಲಿ ತೋರಿಸಿದ್ದಾರೆ ಅಲ್ವಾ, क्या मनुष्य मनुष्य का गुरु बन के बैठ जाता है, ಮನುಷ್ಯರು ಮನುಷ್ಯರ ಗುರುಗಳಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. तो पता तो लग जाएगा ना। ಮತ್ತೆ ಗೊತ್ತಾಗ್ಬಿಡುತ್ತೆ ಅಲ್ವಾ. ब्रह्मा की सोल के बारे में तो पक्का पता चल गया सबको, ಬ್ರಹ್ಮನ ಆತ್ಮನ ಬಗ್ಗೆ ಅಂತೂ ಎಲ್ಲರಿಗೂ ಪಕ್ಕಾ ಗೊತ್ತಾಗ್ಬಿಟ್ಟಿದೆ. वो तो कृष्ण के रूप में जन्म लेगी सतयुग में। ಅವರಂತೂ ಸತ್ಯುಗದಲ್ಲಿ ಕೃಷ್ಣನ ರೂಪದಲ್ಲಿ ಜನ್ಮ ತಗೊಂತಾರೆ. क्या साबित हुआ ಮತ್ತೆ ಇದರಿಂದ ಏನು ಸಿದ್ಧ ಆಗುತ್ತೆ, कि अगर उनको ही कोई बहुत याद करता है तो ಒಂದ್ ವೇಳೆ ಅವ್ರನ್ನೂ ಸಹ ಯಾರಾದ್ರೂ ತುಂಬಾ ನೆನ್ಪು ಮಾಡ್ತಾರೆ ಅಂದ್ರೆ कब से आएगा, ಮತ್ತೆ ಅವ್ರು ಯಾವಾಗಿನಿಂದ ಬರ್ತಾರೆ, सतयुग के पहले जन्म से पहले समय से आएगा। ಸತ್ಯುಗದ ಮೊದಲನೇ ಜನ್ಮದಿಂದ ಮೊದಲನೇ ಸಮಯದಿಂದ ಬರ್ತಾರೆ. तो पहले सीन में कितने कला संपूर्ण होते हैं प्योर, ಮತ್ತೆ ಮೊದಲನೇ ಸೀನ್ನಲ್ಲಿ ಎಷ್ಟು ಕಲೆಗಳು ಸಂಪೂರ್ಣರಾಗಿರ್ತಾರೆ, ಪ್ಯೂರ್ ಆಗಿರ್ತಾರೆ. 16 कला संपूर्ण, 16 ಕಲೆ ಸಂಪೂರ್ಣರಾಗಿರ್ತಾರೆ. कृष्ण को याद करने वाले जिनकी बुद्धि ಕೃಷ್ಣನ ನೆನ್ಪು ಮಾಡುವಂಥವ್ರು ಯಾರ ಬುದ್ಧಿ कृष्ण में ज्यादा लटकती है, खिंचती है, ಯಾರ ಬುದ್ಧಿ ಕೃಷ್ಣನಲ್ಲಿ ಜಾಸ್ತಿ ನೇತಾಡುತ್ತೆ, ಜಾಸ್ತಿ ಅವರಲ್ಲೇ ಬುದ್ಧಿ ಸಿಕ್ಕಾಕೊಂಡಿರುತ್ತೆ, तो वो वहां जरूर जाएंगे। ಮತ್ತೆ ಅವರು ಅಲ್ಲಿ ಖಂಡಿತವಾಗಿ ಹೋಗ್ತಾರೆ. तो फिर उतना फिर प्योर भी तो बनना है ना, ಮತ್ತೆ ಅಷ್ಟೇ ಪ್ಯೂರ್ ಸಹ ಆಗ್ಬೇಕಾಗಿದೆ ಅಲ್ವಾ. ऐसे नहीं कि मार पीट के बने, ಮತ್ತೆ ಆ ಥರ ಎಲ್ಲ ಹೊಡೆಸ್ಕೊಂಡ್ಬಿಟ್ಟು ಬೈಸ್ಕೊಂಡ್ಬಿಟ್ಟು ಪ್ಯೂರ್ ಆಗಬೇಕು. वो हिसाब किताब खलास करके बने धर्मराज के पास जाके, ಧರ್ಮರಾಜನ ಹತ್ರ ಹೋಗ್ಬಿಟ್ಟು ಲೆಕ್ಕಾಚಾರವನ್ನು ಪೂರ್ತಿ ಮಾಡ್ಕೊಂಡ ನಂತರ ಆಗ್ತಾರೆ, ಆ ಥರನೂ ಅಲ್ಲ. तो अच्छे से याद करना है, ಮತ್ತೆ ಒಳ್ಳೆ ರೀತಿಯಿಂದ ನೆನ್ಪು ಮಾಡಬೇಕಾಗಿದೆ. वो याद नहीं होगी तो फिर सजा खाएंगे। ಆ ನೆನಪಿಲ್ಲ ಅಂದರೆ ಮತ್ತೆ ಶಿಕ್ಷೆಯನ್ನು ಅನುಭವಿಸ್ತಾರೆ. क्योंकि बच्चे जाना तो सभी को है वापस ना, ಯಾಕೆಂದರೆ ಮಕ್ಕಳೇ ಎಲ್ಲರಿಗೂ ವಾಪಸ್ ಅಂತೂ ಹೋಗಲೇಬೇಕಾಗಿದೆ ಅಲ್ವಾ. है कोई आत्माएं ब्रह्मा के पीछे जाएंगी, माना कृष्ण वाली आत्मा के पीछे जाएंगी, ಕೆಲವು ಆತ್ಮಗಳು ಬ್ರಹ್ಮನ ಆತ್ಮ ಅಂದರೆ ಕೃಷ್ಣನ ಆತ್ಮನ ಹಿಂದೆ ಹೋಗ್ತಾರೆ. कोई आत्माएं उनकी डायनेस्टी में आने वाली नारायणों के पीछे जाएंगे, ಕೆಲವು ಆತ್ಮಗಳು ಅವ್ರ ಹಿಂದೆ ಬರುವಂಥ ನಾರಾಯಣರು ಯಾರಿದ್ದಾರೆ ಅವ್ರ ಡೈನಾಸ್ಟಿಯಲ್ಲಿ ಬರುವಂಥವ್ರ ಹತ್ರ ಹೋಗ್ತಾರೆ. जाएंगी ना, ಹೋಗ್ತಾರೆ ಅಲ್ವಾ. कोई
कोई फिर किसके पीछे जाएंगी? वो दादी परदादी तो हो गई ना। ಮತ್ತೆ ಕೆಲವ್ರು ಎಲ್ಲಿ ಹೋಗ್ತಾರೆ, ಯಾರ ಹಿಂದೆ ಹೋಗ್ತಾರೆ? ಯಾರೋ ಅಂದರು ದೀದಿ ದಾದಿ ಪರದಾದಿ ಅವ್ರ ಹತ್ರ ಅಂತ. ಅದಕ್ಕೆ ಬಾಬಾ ಹೇಳ್ತೀರಾ ಅವರಂತೂ ಆಗೋಗ್ಬಿಟ್ರು ಅಲ್ವಾ. नारायण के राज्य में आने वाली, पीढ़ियों में आने वाली, ನಾರಾಯಣನ ರಾಜ್ಯದಲ್ಲಿ ಬರುವಂಥವ್ರು, ಅವ್ರ ಪೀಳಿಗೆಗಳಲ್ಲಿ ಬರುವಂಥವ್ರಂತೂ ಆಗೋಗ್ಬಿಟ್ರು ಅವರು ದೀದಿ ದಾದಿಯರೆಲ್ಲ. फिर त्रेता युग आता है ಮತ್ತೆ ಯಾವಾಗ ತ್ರೇತಾಯುಗ ಬರುತ್ತೆ, तो त्रेता युग में आने वाली आत्माएं किसके पीछे जाएंगी? ಮತ್ತೆ ತ್ರೇತಾಯುಗದಲ್ಲಿ ಬರುವಂಥ ಆತ್ಮಗಳು ಯಾರ ಹಿಂದೆ ಹೋಗ್ತಾರೆ? अरे अटक गए। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಸಿಕ್ಕಾಕೊಂಡ್ಬಿಟ್ರ. त्रेता युग में जो आएंगी, ತ್ರೇತಾಯುಗದಲ್ಲಿ ಯಾರು ಬರ್ತಾರೆ? कम कला वाले देवता हैं। वो तो सभी जानते हैं कि हाँ सत्युग के बाद कम कलाएं हो जाएंगी। ಯಾರು ಅಂದರು, ಹಾಂ ಅವ್ರು ಕಡಿಮೆ ಕಲೆ ಉಳ್ಳುವಂಥ ದೇವತೆಗಳು ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಇದಂತೂ ಎಲ್ಲರಿಗೂ ಗೊತ್ತಿದೆ, ಸತ್ಯುಗದ ನಂತರ ಬರುವಂಥವ್ರ ದೇವಿ ದೇವತೆಗಳೆಲ್ಲ ಕಡಿಮೆ ಕಲೆಗಳು ಉಳ್ಳುವಂಥವ್ರೇ ಆಗಿರ್ತಾರೆ. जाएंगी किसके पीछे? ಆದರೆ ಅವ್ರು ಯಾರ ಹಿಂದೆ ಹೋಗ್ತಾರೆ? है दो तरह की हैं। एक तो वो आत्माएं हैं जो पहले से जन्म लेती हुई आ रही है। ಎರಡು ಪ್ರಕಾರದ ಆತ್ಮಗಳಿದ್ದಾರೆ. ಒಬ್ಬರಂತೂ ಈ ಥರ ಇದ್ದಾರೆ, ಅವ್ರು ಮೊದಲಿಂದಾನೇ ಜನ್ಮ ತಗೊಂತ ಬರ್ತಾ ಇದ್ದಾರೆ. त्रेता में ತ್ರೇತಾಯುಗದಲ್ಲಿ सतयुग से ही जन्म लेके आ रही है। ಸತ್ಯುಗದಿಂದಾನೇ ಜನ್ಮ ತಗೊಂಡು ಬರ್ತಾರೆ. है और दूसरी वो है ಮತ್ತು ಇನ್ನೊಬ್ರು ಅವರಾಗಿದ್ದಾರೆ, जो एकदम सत्य की दुनिया को भी क्रॉस करके, ಯಾರು ಪೂರ್ತಿ ಸತ್ಯುಗಿ ಪ್ರಪಂಚವನ್ನು ಸಹ ಕ್ರಾಸ್ ಮಾಡಿಬಿಟ್ಟು, पूरा कल्प क्रॉस करके ಪೂರ್ತಿ ಕಲ್ಪವನ್ನು ಕ್ರಾಸ್ ಮಾಡಿ वैकुंठ लोक से आती है। ವೈಕುಂಠ ಲೋಕದಿಂದ ಬರ್ತಾರೆ. क्या सत्युग से भी पहले क्या होगा? ಸತ್ಯುಗಕ್ಕಿಂತನೂ ಮುಂಚೆ ಏನಿರುತ್ತೆ? वैकुंठ होगा। ವೈಕುಂಠ ಇರುತ್ತೆ. जिसे मुसलमान लोग कहते हैं जन्नत, ಯಾವ ಥರ ಮುಸಲ್ಮಾನರು ಹೇಳ್ತಾರೆ ಜನ್ನತ್ ಅಂತ, क्रिश्चियंस कहते हैं पैराडाइज। ಕ್ರಿಶ್ಚಿಯನ್ಸ್ ಹೇಳ್ತಾರೆ ಪ್ಯಾರಡೈಸ್. तो इन्होंने पहचाना होगा ಮತ್ತು ಯಾರು ಗುರುತಿಸ್ಕೊಂಡಿರ್ತಾರೆ? किसको? ಯಾರನ್ನ ಗುರುತಿಸ್ಕೊಂಡಿರ್ತಾರೆ? है जिन्होंने पहचाना होगा। अच्छा मान लो लक्ष्मी को पहचाना होगा, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ತಿಳ್ಕೊಳ್ಳಿ, ಲಕ್ಷ್ಮಿಯನ್ನ ಗುರುತಿಸ್ಕೊಂಡಿರ್ತಾರೆ ಯಾರಾದರೂ. बुद्धि ज्यादा लक्ष्मी में खींच रही है, ಅವ್ರ ಬುದ್ಧಿ ಜಾಸ್ತಿ ಲಕ್ಷ್ಮಿಯಲ್ಲೇ ಎಳಿತಾ ಇದೆ. तो त्रेता की फर्स्ट जन्म में नहीं आएंगे। ಮತ್ತೆ ಅವ್ರ ತ್ರೇತಾಯುಗದ ಫಸ್ಟ್ ಜನ್ಮದಲ್ಲಿ ಬರೋದಿಲ್ವಾ? ये क्या कहती है शिव बाबा? ಇದೇನು ಹೇಳ್ಬಿಟ್ರು ಶಿವಬಾಬಾ. है अच्छा सतयुग के आदि में ಅಚ್ಚ ಸತ್ಯುಗದ ಆರಂಭದಲ್ಲಿ जो कृष्ण वाली आत्मा है, ಯಾರು ಕೃಷ್ಣನ ಆತ್ಮ ಆಗಿದ್ದಾರೆ, उसके साथ वो आत्माएं नहीं आएंगी। ಅವ್ರ ಜೊತೆ ಎಲ್ಲ ಆತ್ಮಗಳು ಬರೋದಿಲ್ವಾ? लक्ष्मी आदि लक्ष्मी वाली जो वैकुंठ में अतीन्द्रिय सुख भोगती है, ಲಕ್ಷ್ಮಿ ಯಾರು ಆದಿಲಕ್ಷ್ಮಿ ಆಗಿದ್ದಾರೆ, ಯಾರು ವೈಕುಂಠದಲ್ಲಿ ಅತೀಂದ್ರಿಯ ಸುಖವನ್ನು ಅನುಭವಿಸ್ತಾರೆ. है क्या कलातीत स्टेज में, वो आत्माएं नहीं आएंगी सत्य में। ಕಲಾತೀತ ಸ್ಟೇಜ್ನಲ್ಲಿ ಇರ್ತಾರೆ, तो ಆ ಆತ್ಮಗಳು ಸತ್ಯುಗದಲ್ಲಿ ಬರೋದಿಲ್ವಾ? है तो बोला क्यों नहीं वो भी आएंगे? ಕೇಳ್ತಾ ಇದ್ದಾರವಾ, ಮತ್ತೆ ಯಾಕೆ ಹೇಳಿಲ್ಲ ಅವರು ಬರ್ತಾರೆ ಅಂತ? खैर और द्वापर में भी इस्लाम धर्म की होंगी, वो इब्राहिम के पीछे जाएंगी। ಮತ್ತೆ ದ್ವಾಪರ ಯುಗದಲ್ಲೂ ಯಾರು ಇಸ್ಲಾಂ ಧರ್ಮದವರಾಗಿರ್ತಾರೆ ಅವರು ಇಬ್ರಾಹಿಮನ ಹಿಂದೆ ಬರ್ತಾರೆ. जब ज्ञान मिलेगा तो उन्हें पता तो लग जाएगा। ಮತ್ತೆ ಯಾವಾಗ ಜ್ಞಾನ ಸಿಗುತ್ತೆ ಅವರಿಗೆ ಅವಾಗ ಗೊತ್ತಾಗ್ಬಿಡುತ್ತೆ ಅಲ್ವಾ? क्या है कि हम इब्राहिम के पीछे जाने वाले हैं, ಅಂದ್ರೆ ನಾವು ಇಬ್ರಾಹಿಮಿನ ಹಿಂದೆ ಹೋಗುವಂತವರಾಗಿದ್ದೀವಾ?
या इब्राहिम जिनमें प्रवेश करता है उनके पीछे जाने वाले हैं? ಅಥವಾ ಇಬ್ರಾಹಿಂ ಯಾರಲ್ಲಿ ಪ್ರವೇಶ ಮಾಡ್ತಾರೆ ಅವ್ರ ಹಿಂದೆ ಹೋಗುವಂಥವ್ರಾಗಿದ್ದೀವ? हैं? जिनमें प्रवेश करता है नारायणों में, ಯಾವ ನಾರಾಯಣರಲ್ಲಿ ಪ್ರವೇಶ ಮಾಡ್ತಾರೆ? कोई एक नारायण है ಯಾರಾದರೂ ಒಬ್ಬರು ನಾರಾಯಣ ಆಗಿದ್ದಾರಾ? सतयुग का? ಸತ್ಯುಗದ ನಾರಾಯಣ ऊंची स्टेज वाला ही होगा ना, ಉನ್ನತವಾಗಿರುವಂಥ ಸ್ಟೇಜ್ನವರೇ ಆಗಿರ್ತಾರೆ ಅಲ್ವಾ? कि मध्यम का होगा? ಅಥವಾ ಮಧ್ಯಮ ಸ್ಟೇಜ್ನವ್ರು ಆಗಿರ್ತಾರ? ऊंचा होगा। ಉನ್ನತವಾಗಿರುವಂಥ ಸ್ಟೇಜ್ನವರೇ ಆಗಿರ್ತಾರೆ. तो उसको जो पहचान लेंगे उसके नजदीक जो रहे होंगे, ಮತ್ತು ಯಾರು ಅವ್ರನ್ನ ಗುರುತಿಸ್ಕೊಂಡ್ಬಿಡ್ತಾರೆ ಅಥವಾ ಅವ್ರ ಹತ್ರ ಯಾರು ಇರ್ತಾರೆ वो फिर उसी के पीछे जाएंगे। ಅವ್ರು ಮತ್ತೆ ಅವ್ರ ಹಿಂದೆನೇ ಹೋಗ್ತಾರೆ. है? जैसे क्रिश्चियन धर्म है, ಯಾವ ಥರ ಕ್ರಿಶ್ಚಿಯನ್ ಧರ್ಮ ಆಗಿದೆ. तो क्राइस्ट के पीछे जाने वाली आत्माएं जब से क्राइस्ट आया है ಯಾವ ಥರ ಕ್ರೈಸ್ಟಿನಿಂದ ಹೋಗುವಂಥ ಆತ್ಮಗಳು ಯಾವಾಗಿನಿಂದ ಕ್ರೈಸ್ಟ್ ಬಂದಿದ್ದಾನೆ तब से जान जाएंगी। ಆವಾಗ ತಿಳ್ಕೊಂಡ್ಬಿಡ್ತಾರೆ ಅವರು. क्या जान जाएंगी? कि हमको क्राइस्ट के पीछे जाना। ಏನಂತ ತಿಳ್ಕೊಂಡ್ಬಿಡ್ತಾರೆ ಮಕ್ಕಳು? ಹಾಂ, ನಮಗೆ ಕ್ರೈಸ್ಟ್ನ ಹಿಂದೆ ಹೋಗ್ಬೇಕಾಗಿದೆ ಅಂತ. लेकिन जिन्होंने जान लिया क्राइस्ट तो जीसस में प्रवेश करता है। ಆದರೆ ಯಾರು ತಿಳ್ಕೊಂಡ್ಬಿಟ್ಟಿದ್ದಾರೆ ಕ್ರೈಸ್ಟ್ ಅಂತೂ ಜೀಸಸ್ನಲ್ಲಿ ಪ್ರವೇಶ ಮಾಡ್ತಾರೆ ಅಂತ, जीसस तो उससे भी ज्यादा पुराना हो गया ಜೀಸಸ್ ಅಂತೂ ಅವ್ರಿಗಿಂತ ಜಾಸ್ತಿ ಪುರಾತನ ಆಗೋಗ್ಬಿಟ್ರು. है। और ज्ञान मिलेगा तो ये भी जान जाएंगे वो जीसस वाली आत्मा सतयुग में आती है कि नहीं आती। ಮತ್ತೆ ಜ್ಞಾನ ಸಿಕ್ಬಿಟ್ರೆ ಇದು ಸಹ ತಿಳ್ಕೊಂಡ್ಬಿಡ್ತಾರೆ, ಹಾಂ ಜೀಸಸ್ಸಿನ ಆತ್ಮ ಸತ್ಯುಗದಲ್ಲಿ ಬರ್ತಾರೋ ಇಲ್ವೋ ಅಂತ. जानेगी ना, तो वो फिर उस नारायण को पहचान लेंगी। ತಿಳ್ಕೊಂತಾರೋ ಇಲ್ವೋ? ತಿಳ್ಕೊಂತಾರೆ ಅಲ್ವಾ? ಮತ್ತೆ ಅವರು ಆ ನಾರಾಯಣನ ಗುರುತಿಸ್ಕೊಂಡ್ಬಿಡ್ತಾರೆ. कहाँ? संगम में ही। ಎಲ್ಲಿ? ಸಂಗಮ ಯುಗದಲ್ಲೇ. और उसके पीछे जाएंगे। ಮತ್ತೆ ಅವ್ರ ಹಿಂದೆನೇ ಹೋಗ್ತಾರೆ. तो वापस जाते समय सबके अपने अपने ग्रुप होते हैं। ಮತ್ತೆ ವಾಪಸ್ ಹೋಗುವಂಥ ಸಮಯದಲ್ಲಿ ಎಲ್ಲರದು ತಮ್ಮ ತಮ್ಮ ಗ್ರೂಪ್ಗಳಿರುತ್ತೆ. क्या है? हाँ, फिर राम सीता वाली आत्माएं किसके पीछे जाएंगी? ಮತ್ತೆ ರಾಮ್ ಸೀತೆ ಆತ್ಮಗಳು ಯಾರ ಹಿಂದೆ ಹೋಗ್ತಾರೆ? है? चुप। अरे किसके पीछे जाएंगी? ಕೇಳ್ತಾ ಇದ್ದಾರೆ ಬಾಬಾ, ಯಾರ ಹಿಂದೆ ಹೋಗ್ತಾರೆ ರಾಮ್ ಸೀತೆ ಆತ್ಮಗಳು? है लक्ष्मी नारायण की भी। लक्ष्मी नारायण अलग है। ಯಾರು ಅಂದರು ಲಕ್ಷ್ಮೀನಾರಾಯಣನ ಹಿಂದೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಚ್ಚ ಲಕ್ಷ್ಮೀನಾರಾಯಣ ಬೇರೆ ಆಗಿದ್ದಾರಾ? और लक्ष्मी नारायण ऊंचे हो गए ಮತ್ತೆ ಲಕ್ಷ್ಮೀನಾರಾಯಣರು ಶ್ರೇಷ್ಠ ಆಗೋಗ್ಬಿಟ್ಟಿದಾರಾ? और राम वाली आत्मा नीचे हो गई। ಮತ್ತೆ ರಾಮನಾತ್ಮ ನಿಮ್ನ ಕೋಟಿ ಅವ್ರು ಉಳ್ಳೋರಾದ್ರ? ये क्या बात है? ಅದಕ್ಕೆ ಬಾಬಾ ಕೇಳ್ತಿದ್ದಾರೆ, ಅರೆ ಇದೇನು ಮಾತಾಯಿತು? और लक्ष्मी नारायण में भी तो अव्वल नंबर का लक्ष्मी नारायण ಮತ್ತೆ ಲಕ್ಷ್ಮೀನಾರಾಯಣರಲ್ಲೂ ಸಹ ಮೊದಲನೇ ನಂಬರಿನ ಲಕ್ಷ್ಮೀನಾರಾಯಣ या बाद वाले लक्ष्मी नारायण? ಅಥವಾ ಆಮೇಲೆ ಬರುವಂಥ ಲಕ್ಷ್ಮೀನಾರಾಯಣರ? अव्वल नंबर का तो आदि नारायण कहा जाता है। ಮೊದಲನೇ ನಂಬರ್ನವ್ರು ಯಾರಿದ್ದಾರೆ ಅವರಿಗಂತೂ ಆದಿನಾರಾಯಣ ಅಂತ ಹೇಳಲಾಗುತ್ತೆ. तो आदि नारायण ऊंचे हो गए ಮತ್ತೆ ಆದಿನಾರಾಯಣ ಶ್ರೇಷ್ಠ ಆಗೋಗ್ಬಿಟ್ರ? राम वाली आत्मा नीचे हो गई। ಮತ್ತೆ ರಾಮನಾತ್ಮ ಯಾರಿದ್ದಾರೆ ಅವರು ನಿಮ್ನ ಕೋಟಿ ಉಳ್ಳೋರಾಗ್ಬಿಟ್ರ? तो बहुत बढ़िया ज्ञान उठाया। ಇದಂತೂ ತುಂಬ ಒಳ್ಳೆ ಜ್ಞಾನವನ್ನು ತಗೊಂಡಿದ್ದೀರಾ. क्यों? अरे राम वाली आत्मा सीता वाली जिसको कहते हैं राम सीता, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ರಾಮನಾತ್ಮ ಯಾರಿಗೆ ರಾಮ್ ಸೀತೆ ಆತ್ಮ ಅಂತ ಹೇಳಲಾಗುತ್ತೆ? त्रेता में पहला ತ್ರೇತಾಯುಗದಲ್ಲಿ ಮೊದಲನೇವರು गद्दी जमाई जाएगी। ಅಂದರೆ ತ್ರೇತಾಯುಗದಲ್ಲಿ ಯಾವಾಗ ಮೊದಲನೇ ಗದ್ದಿ ಆರಂಭ ಆಗುತ್ತೆ, इसमें जो राम सीता नाम पड़ेगा ಆ ಗದ್ದಿಗೆಯಲ್ಲಿ ಯಾರಿಗೆ ಮೊದಲು ರಾಮ್ ಸೀತಾ ಅಂತ ಹೆಸರು ಬೀಳುತ್ತೆ, तो वो आत्माएं तो कल पूर्व से ही है। सत्य की दुनिया को बनाने वाले ही है। ಮತ್ತು ಆ ಆತ್ಮಗಳಂತೂ ಮೊದಲಿನಿಂದನೇ ಈ ಸೃಷ್ಟಿಯ ಪೂರ್ವದಿಂದನೇ
ಮನೆ ಅವ್ರ ಪೂರ್ವದಿಂದನೇ ಇದ್ದಾರೆ, ಮೊದಲಿಂದನೇ ಇದ್ದಾರೆ ಅವರು. ಮತ್ತು ಅವರು ಸತ್ಯುಗಿ ಪ್ರಪಂಚವನ್ನು ಮಾಡುವಂಥವ್ರಾಗಿದ್ದಾರೆ. मिलजुल करके। ಎಲ್ಲರೂ ಪರಸ್ಪರದಲ್ಲಿ ಸೇರ್ಕೊಂಡ್ಬಿಟ್ಟು ಮಾಡುವಂಥವ್ರಾಗಿದ್ದಾರೆ ಅವರು. उनमें जिनकी बुद्धि लटकी रही होगी वो तो उन्हीं के पीछे जाएंगे। ಮತ್ತು ಅವರಲ್ಲಿ ಯಾರು ಬುದ್ಧಿ ಸಿಕ್ಕಾಕೊಂಡಿರುತ್ತೋ ಅವ್ರ ಬುದ್ಧಿ ಅವ್ರ ಕಡೆನೇ ಹೋಗುತ್ತೆ. लेकिन फिर जिनको राम सीता कहा जाता है ಮತ್ತು ಯಾರಿಗೆ ರಾಮ್ ಸೀತಾ ಅಂತ ಹೇಳಲಾಗುತ್ತೆ या कोई दूसरा नाम भी है ಅಥವಾ ಏನಾದರೂ ಬೇರೆ ಹೆಸರು ಸಹ ಇದೆ, तो वो किसके पीछे जाएंगे? ಮತ್ತು ಅವರು ಯಾರು ಹಿಂದೆ ಹೋಗ್ತಾರೆ? और उनमें भी 2 नंबर है ना। एक राम वाली आत्मा ಮತ್ತು ಅದರಲ್ಲೂ ಸಹ 2 ಹೆಸರುಗಳಿದೆ ಅಲ್ವಾ. ಒಬ್ಬರಂತೂ ಆಗಿದ್ದಾರೆ ರಾಮನಾತ್ಮ, और एक सीता वाली आत्मा। ಮತ್ತು ಇನ್ನೊಬ್ಬರು ಸೀತೆಯ ಆತ್ಮ. तो जो राम वाली आत्मा किसके पीछे जाएगी या सीता वाली आत्मा किसके पीछे जाएगी? ಮತ್ತು ರಾಮನಾತ್ಮ ಯಾರ ಹಿಂದೆ ಹೋಗ್ತಾರೆ ಮತ್ತು ಸೀತೆಯ ಆತ್ಮ ಯಾರ ಹಿಂದೆ ಹೋಗ್ತಾರೆ? है वाह भाई, बड़ी बड़ी देर लगाते। राम वाली आत्मा ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ವಾವಯ್ಯ ಏನು ಮಾಡ್ತಿದ್ದೀರಾ ಅಂದರೆ ತುಂಬ ಲೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಉತ್ತರ राम वाली आत्मा ರಾಮನಾತ್ಮ ಅಂತ ಹೇಳಿದರು ಯಾರು? हाँ क्या राम वाली आत्मा शिव बाबा के पीछे जाएगी। वाह भैया, वो कौन सा शिव बाबा है? ಅದು ಯಾರು ಅಂದರು, ರಾಮನಾತ್ಮ ಶಿವಬಾಬರವ್ರ ಹಿಂದೆ ಹೋಗ್ತಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ವಾಬಯ್ಯ ರಾಮನಾತ್ಮ ಶಿವಬಾಬನ ಹಿಂದೆ ಹೋಗ್ತಾರೆ ಅಂದರೆ ಅವ್ರು ಯಾರಾದರೂ ಮತ್ತೆ ಶಿವಬಾಬಾ? जिसको बाबा भी कहा जाए। ಯಾರಿಗೆ ಬಾಬಾ ಅಂತ ಹೇಳಲಾಗುತ್ತೆ? कोई और शिव बाबा है? ಯಾರಾದರೂ ಇನ್ನೊಬ್ರು ಶಿವಬಾಬಾ ಇದ್ದಾರಾ? राम वाली आत्मा खुद शिव बाबा नहीं बनती है ರಾಮನಾತ್ಮ ಸ್ವಯಂ ಶಿವಬಾಬಾ ಆಗೋದಿಲ್ವಾ? तो और कोई जो शिव बाबा के पीछे जाएगी। ಮತ್ತೆ ಇನ್ನು ಯಾರಾದರೂ ಬೇರೆ ಶಿವಬಾಬಾರವ್ರ ಹಿಂದೆ ಹೋಗ್ತಾರಾ ಅವರು? वाह भाई, अरे शिव बाप के पीछे जाएगी ना। ಅದಕ್ಕೆ ಹೇಳ್ತಾರೆ, ವಾಬಯ್ಯ ಆ ಥರ ಅಲ್ಲ, ಶಿವ ತಂದೆ ಹಿಂದೆ ಹೋಗ್ತಾರೆ ಅವರು. हाँ, तो वापस तो सभी को जाना है, लेकिन अभी ಮತ್ತೆ ವಾಪಸ್ಸಂತೂ ಎಲ್ಲರಿಗೂ ಹೋಗಲೇಬೇಕಾಗಿದೆ. ये पता लगाना है ಆದರೆ ಇವಾಗ ಅದನ್ನು ತಿಳ್ಕೊಬೇಕಾಗಿದೆ. कि हमें किसके पीछे जाना है, वापस जाना है। ಅಂದರೆ ಇವಾಗ ನಮ್ಗೆ ವಾಪಸ್ ಹೋಗಬೇಕಾಗಿದೆ ಅಂದರೆ ನಮಗೆ ಇವಾಗ ಯಾರ ಹಿಂದೆ ಹೋಗಬೇಕಾಗಿದೆ? तो किसके पीछे जाना? ಮತ್ತು ಯಾರ ಹಿಂದೆ ಹೋಗಬೇಕಾಗಿದೆ? सबको जाना है वापस। ಎಲ್ಲರಿಗೂ ವಾಪಸ್ ಹೋಗಬೇಕಾಗಿದೆ. सब सारी दुनिया की आत्माओं को वापस जाना ಇಡೀ ಪ್ರಪಂಚದ ಆತ್ಮಗಳಿಗೆ ಎಲ್ಲರಿಗೂ ವಾಪಸ್ ಹೋಗಬೇಕಾಗಿದೆ. और जाना है नंबर वार, ಮತ್ತು ಹೋಗೋದಂತೂ ಎಲ್ಲರಿಗೂ ನಂಬರ್ ವಾರ್ ಆಗಿ ಹೋಗಬೇಕಾಗಿದೆ. एक के पीछे एक, ಒಬ್ಬರು ಹಿಂದೆ ಒಬ್ಬರು ಹೋಗಬೇಕು. जैसे माला होती है ना, ಯಾವ ರೀತಿ ಮಾಲೆ ಇರುತ್ತೆ ಅಲ್ವಾ? एक दाना ऊपर एक दाना नीचे, फिर उसके नीचे, फिर उसके नीचे। ಒಂದು ಮಣಿಕೆ ಮೇಲಿರುತ್ತೆ ಮತ್ತು ಕೆಳಗಡೆ ಇನ್ನೊಬ್ರು ಇರ್ತಾರೆ, ಮತ್ತು ಅವ್ರ ಕೆಳಗಡೆ ಇನ್ನೊಬ್ರು ಇರ್ತಾರೆ. ಅಂದರೆ ಒಬ್ಬರು ಕೆಳಗಡೆ ಒಬ್ಬರು ಇರ್ತಾರೆ ಅಲ್ವಾ? तो नंबर बन गए ना। ಮತ್ತು ಅದರಿಂದ ನಂಬರ್ ಆಗೋಗುತ್ತೆ ಅಲ್ವಾ? तो ऐसे ही सबको जाना। ಮತ್ತು ಅದೇ ರೀತಿ ಎಲ್ಲರಿಗೂ ಹೋಗಬೇಕಾಗಿದೆ. रुद्रमाला बड़ी थी बड़ी कितने की है? ರುದ್ರಮಾಲ ದೊಡ್ಡಕ್ಕಿಂತ ದೊಡ್ಡದು ಎಷ್ಟು ಆತ್ಮಗಳದ್ದಾಗಿದೆ? है बड़े थे बड़ी रुद्रमाला, बड़े थे बड़ी पूछ रहे हैं तो वो रुद्रमाला बड़े थे बड़ी कितने की है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ರುದ್ರಮಾಲೆ ದೊಡ್ಡಕ್ಕಿಂತ ದೊಡ್ಡದು ಎಷ್ಟು ಆತ್ಮಗಳ ಮಾಲೆ ಆಗಿದೆ? कितनी संख्या की है? ಅದರಲ್ಲಿ ಎಷ್ಟು ಸಂಖ್ಯೆಗಳಿದೆ? तो रुद्रमाला बड़े थे बड़ी है 500-700 करोड़ की सारी रुद्रमाला है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, 500-700 ಕೋಟಿ ಆತ್ಮಗಳದ್ದು ಪೂರ್ತಿ ಮಾಲೆನೇ ರುದ್ರಮಾಲೆ ಆಗಿದೆ, ಎಲ್ಲದಕ್ಕಿಂತ ದೊಡ್ಡ ಮಾಲೆ. क्योंकि शिव ही जब प्रवेश करते हैं तो उनका नाम ही रुद्र है। ಯಾಕೆಂದರೆ ಶಿವ ಯಾವಾಗ ಪ್ರವೇಶ ಮಾಡ್ತಾರೆ ಆವಾಗ ಅವ್ರ ಹೆಸರೇ ಬೀಳುತ್ತೆ ರುದ್ರ. जिनके नाम से रुद्र ज्ञान यज्ञ शुरू होता है, देने वाला कौन? ಅವರ ಹೆಸರಿನಿಂದನೇ ರುದ್ರಜ್ಞಾನ ಯಜ್ಞ ಆರಂಭ ಆಗುತ್ತೆ. ಮತ್ತು ಅದನ್ನು ಕೊಡುವಂಥವ್ರು ಯಾರಾಗಿದ್ದಾರೆ? शिव या शंकर जिसमें प्रवेश ಶಿವ ಆಗಿದಾರಾ ಅಥವಾ ಶಂಕರ ಆಗಿದಾರಾ? करते हैं
ಯಾರಲ್ಲಿ ಅವರು ಪ್ರವೇಶ ಮಾಡ್ತಾರೆ. तो फिर तो उनकी माला कितने की हुई? ಮತ್ತು ಅವ್ರ ಮಾಲೆ ಎಷ್ಟು ಆತ್ಮಗಳದ್ದಾಗಿದೆ? शिव की माला सारी सृष्टि 500-700 ಶಿವನ ಮಾಲೆ ಅಂದರೆ ಇಡೀ ಸೃಷ್ಟಿ. करोड़ मनुष्य आत्मा है, सारी रुद्रमाला होगी. 500-700 ಕೋಟಿ ಎಷ್ಟೇ ಮನುಷ್ಯ ಆತ್ಮಗಳಿದ್ದಾರೆ, ಎಲ್ಲರೂ ರುದ್ರಮಾಲೆ ಆಗಿದ್ದಾರೆ. अच्छा, तो जो भी वहाँ की आत्माएं हैं वो सब जाएंगी. ಮತ್ತು ಯಾರೇ ಅಲ್ಲಿ ಆತ್ಮಗಳಿದ್ದಾರೆ ಎಲ್ಲರೂ ಅಲ್ಲಿ ಹೋಗ್ತಾರೆ. कहाँ की आत्माएं? ಎಲ್ಲಿ ಆತ್ಮಗಳು? कहाँ की आत्माएं? ಕೇಳ್ತಾ ಇದ್ದಾರೆ ಬಾಬಾ, ಎಲ್ಲಿ ಆತ್ಮಗಳು? वहाँ की माने ಅಲ್ಲಿರುವಂಥ ಆತ್ಮಗಳು. ಅಲ್ಲಿ ಅಂದರೆ परम धाम की, सुप्रीम एबोर्ड की जो भी आत्माएं हैं वो सब वापस जाएंगे. ಪರಮಧಾಮದವರು, ಸುಪ್ರೀಂ ಅಬೋರ್ಡ್ನಲ್ಲಿರುವಂಥವ್ರು ಯಾರೇ ಆತ್ಮಗಳಿದ್ದಾರೆ ಎಲ್ಲರೂ ಪರಮಧಾಮಕ್ಕೆ ಹೋಗ್ತಾರೆ. अच्छा, शरीर तो नहीं जाएंगे ना बच्चे? ಅಚ್ಚಾ, ಶರೀರ ಅಂತೂ ಅಲ್ಲಿ ಹೋಗೋದಿಲ್ಲ ಅಲ್ವಾ ಮಕ್ಕಳೇ? शरीर जाएंगे, आत्माएं जाएंगी, बिंदु बिंदु बिंदु. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಶರೀರ ಹೋಗುತ್ತಾ ಅಥವಾ ಆತ್ಮಗಳು ಹೋಗುತ್ತಾ ಬಿಂದು ಬಿಂದು? आत्माएं जाएंगी. ಆತ್ಮಗಳೇ ಹೋಗ್ತಾರೆ. जीव को शरीर कहते हैं ना, ಜೀವಕ್ಕೆ ಶರೀರ ಅಂತ ಹೇಳ್ತಾರೆ ಅಲ್ವಾ? क्योंकि जीवात्मा शरीर में है तो ಯಾಕೆಂದ್ರೆ ಜೀವಾತ್ಮ ಶರೀರದಲ್ಲಿದ್ರೆ जीवात्मा कही जाती है. ಅವಾಗ ಅದಕ್ಕೆ ಜೀವಾತ್ಮ ಅಂತ ಹೇಳಲಾಗುತ್ತೆ. और परम नाम में कहेंगे तो आत्मा. ಮತ್ತೆ ಪರಮಧಾಮದಲ್ಲಿ ಅಂತ ಹೇಳಿದ್ರೆ ಆತ್ಮ ಆಗಿದ್ದಾರೆ. इस सृष्टि पर आई तो जीवन धारण करती है. ಮತ್ತೆ ಯಾವಾಗ ಅವ್ರು ಈ ಸೃಷ್ಟಿಯಲ್ಲಿ ಬರ್ತಾರೋ ಅವಾಗ ಅವರು ಜೀವನವನ್ನ ಧಾರಣೆ ಮಾಡ್ಕೊಂತಾರೆ. 5 तत्वों का शरीर लेती है 5 ತತ್ವಗಳ ಶರಣ ತಗೊಂತಾರೆ. तो जीवात्मा. ಅವಾಗ ಅವರಿಗೆ ಜೀವಾತ್ಮ ಅಂತ ಹೇಳಲಾಗುತ್ತೆ. तो अभी बाप किसके लिए आते हैं? ಮತ್ತೆ ಇವಾಗ ತಂದೆ ಯಾರಿಗೋಸ್ಕರ ಬರ್ತಾರೆ? किसको वापस ले जाने के लिए आए? ಯಾರನ್ನ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಬಂದಿದ್ದಾರೆ? जीवात्मा को वापस ले जाने के लिए आए हैं. ಜೀವಾತ್ಮನ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಬಂದಿದ್ದಾರಾ? या हाँ, किसको वापस लेने के लिए? ಅಥವಾ ಯಾರನ್ನ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಬಂದಿದ್ದಾರೆ? आत्माओं को वापस ले जाने के लिए आए. ಆತ್ಮಗಳನ್ನ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಬಂದಿದ್ದಾರೆ. जीवात्माएं जिनको शरीर है ಜೀವಾತ್ಮಗಳು ಯಾರಿಗೆ ಶರೀರ ಇದೆ उनको जीवात्मा कहा जाता है. जीवित आत्मा. ಅವರಿಗೆ ಜೀವಾತ್ಮ ಅಂತ ಹೇಳಲಾಗುತ್ತೆ, ಅಂದ್ರೆ ಜೀವಿತ ಆತ್ಮ. आत्मा बाहर निकल गई, परमधाम में पहुंच गई. ಆತ್ಮ ಹೊರಗಡೆ ಬಂದ್ಬಿಟ್ರೆ, ಪರಮಧಾಮಕ್ಕೆ ತಲುಪಿಬಿಟ್ರೆ 1 सेकंड में आना जाना होता है आत्मा का. ಮತ್ತೆ 1 ಸೆಕೆಂಡ್ನಲ್ಲೇ ಆತ್ಮಂದು ಹೋಗೋದು ಬರೋದು ಆಗುತ್ತೆ. तो फिर वो जड़वत हो जाती है. ಅವಾಗ ಮತ್ತೆ ಅದು ಜಡತ್ವ ಸ್ಟೇಜ್ನಲ್ಲಿ ಹೋಗ್ಬಿಡುತ್ತೆ. जीवन नहीं कहेंगे. ಅವಾಗ ಮತ್ತೆ ಅದಕ್ಕೆ ಜೀವನ ಅಂತ ಹೇಳೋದಿಲ್ಲ. तो बच्चे अपन को अभी आत्मा समझो. ಮತ್ತೆ ಮಕ್ಕಳೇ, ಇವಾಗ ನಿಮ್ಮ ಸ್ವಯಂವನ್ನ ಆತ್ಮ ಅಂತ ತಿಳ್ಕೊಳ್ಳಿ. क्यों? क्योंकि जल्दी वापस जाना है. ಯಾಕೆ? ಯಾಕೆಂದ್ರೆ ಬೇಗ ವಾಪಸ್ ಹೋಗ್ಬೇಕಾಗಿದೆನಾ? तो नंबर बढ़िया बनेगा. ಅವಾಗ ಮತ್ತೆ ನಂಬರ್ ತುಂಬಾ ಚೆನ್ನಾಗಾಗುತ್ತೆ. सृष्टि रूपी रंगमंच पर. ಸೃಷ್ಟಿ ರೂಪಿ ರಂಗಮಂಚದಲ್ಲಿ ಒಳ್ಳೆ ನಂಬರ್ ಬರುತ್ತೆ. और बाद में जाएंगे ಮತ್ತೆ ಆಮೇಲೆ ಹೋದ್ರೆ तो नंबर नीचे. ಮತ್ತೆ ಅವಾಗ ನಂಬರ್ ಕೆಳಗಡೆ ಆಗೋಗುತ್ತೆ. नंबर जो आत्माएं पहले सृष्टि रूपी रंगमंच पर आती हैं ಮತ್ತೆ ಯಾವ ಆತ್ಮಗಳು ಮೊದಲು ಈ ಸೃಷ್ಟಿ ರೂಪಿ ರಂಗಮಂಚದಲ್ಲಿ ಬರ್ತಾರೆ वो ज्यादा फायदे में रहेंगी, सुख शांति में रहेंगी. ಅವ್ರು ಜಾಸ್ತಿ ಲಾಭದಲ್ಲಿರ್ತಾರೆ, ಜಾಸ್ತಿ ಸುಖ ಶಾಂತಿಯಲ್ಲಿರ್ತಾರ? या जो बाद में आती हैं वो ज्यादा सुख शांति में रहेंगी. ಅಥವಾ ಯಾರು ಆಮೇಲೆ ಬರ್ತಾರೆ ಅವ್ರು ಜಾಸ್ತಿ ಸುಖ ಶಾಂತಿಯಲ್ಲಿರ್ತಾರ? बाद में आने वाली. ಆಮೇಲೆ ಬರುವಂಥವ್ರು. जो पहले आती हैं वो ज्यादा सुख शांति भोगती है. ಯಾರು ಮೊದಲು ಬರ್ತಾರೋ ಅವರೇ ಜಾಸ್ತಿ ಸುಖ ಶಾಂತಿಯನ್ನು ಅನುಭವಿಸ್ತಾರೆ. तो अपन को आत्मा समझो. ಅದಕ್ಕೆ ಮತ್ತೆ ಸ್ವಯಂವನ್ನ ಆತ್ಮ ಅಂತ ತಿಳ್ಕೊಳ್ಳಿ. 10/7/67 की वाणी का तीसरा पेज, सोमवार. तो देखो
अब आत्मा समझना ही बच्चों को कितना मुश्किल लगता है ಮತ್ತು ನೋಡಿ ಇವಾಗ ಮಕ್ಕಳಿಗೆ ಆತ್ಮ ಅಂತ ತಿಳ್ಕೊಳ್ಳೋದೇ ಎಷ್ಟು ಕಷ್ಟ ಅನಿಸುತ್ತೆ. है? क्यों मुश्किल लगता है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾಕೆ ಕಷ್ಟ ಅನಿಸುತ್ತೆ. है? क्यों मुश्किल लगता है? ಕೇಳ್ತಾ ಇದ್ದಾರೆ ಬಾಬಾ ಯಾಕೆ ಕಷ್ಟ ಅನಿಸುತ್ತೆ. जब है ही ओरिजिनली आत्मा ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅರೆ ಭಾಯ್ ಒರಿಜಿನಲ್ ಆತ್ಮ तो मुश्किल क्यों लगता है? ಮತ್ತೆ ಕಷ್ಟ ಯಾಕೆ ಅನಿಸುತ್ತೆ. है? क्योंकि इसलिए लगता है जो आत्माएं देह अभिमानी धर्म पिताओं के साथ आई है ಕಷ್ಟ ಯಾಕೆ ಅನಿಸುತ್ತೆ ಅಂದರೆ ಯಾಕೆಂದರೆ ಯಾವ ಆತ್ಮಗಳು ದೇಹಾಭಿಮಾನಿ ಧರ್ಮಪಿತರ ಜೊತೆಯಲ್ಲಿ ಬರ್ತಾರೆ या नंबरवार आई है ಅಥವಾ ನಂಬರ್ ವಾರಾಗಿ ಬರ್ತಾರೆ, धर्म पिताओं के पीछे पीछे ಧರ್ಮಪಿತರ ಹಿಂದೆ ಹಿಂದೆ ನಂಬರ್ ವಾರಾಗಿ ಬರ್ತಾರೆ, तो उनको देहभान ज्यादा रहते हैं ಅವ್ರಿಗೆ ಮತ್ತೆ ದೇಹಾಭಿಮಾನ ಜಾಸ್ತಿ ಬರುತ್ತೆ. क्या जैसे आत्माएं उतरती है ना धर्म पिताओं के ऊपर से और उनके फॉलोअर्स भी ऊपर से उतरते हैं ಮತ್ತು ಯಾವ ಥರ ಧರ್ಮಪಿತರು ಮೇಲಿಂದ ಇಳಿತಾರೆ ಅಲ್ವಾ, ಮತ್ತು ಅವ್ರ ಫಾಲೋವರ್ಸ್ಗಳು ಸಹ ಅವ್ರ ಆತ್ಮನೂ ಮೇಲಿಂದ ಕೆಳಗಡೆ ಇಳಿಯುತ್ತೆ. तो आत्मिक स्टेज रहती है. ಆವಾಗ ಆತ್ಮಿಕ ಸ್ಟೇಜ್ ಇರುತ್ತೆ. फिर बाद में जो उनके पीछे पीछे आत्माएं आती हैं वो तो ಮತ್ತು ಆಮೇಲೆ ಯಾರೋ ಅವ್ರ ಹಿಂದೆ ಹಿಂದೆ ಆತ್ಮಗಳು ಬರ್ತಾರೆ ಅವರಂತೂ इतनी स्टेज नहीं रहती ಅವ್ರದ್ದಂತೂ ಅಷ್ಟೊಂದು ಸ್ಟೇಜ್ ಇರೋದಿಲ್ಲ. और वो तेजी से नीचे गिरती है. ಮತ್ತು ಅವ್ರು ತೀವ್ರಗತಿಯಿಂದ ಕೆಳಗಡೆ ಬೀಳ್ತಾರೆ. जो पहले आती है वो पीछे पीछे आने वालों के मुकाबले ಮತ್ತು ಯಾರು ಮೊದಲು ಬರ್ತಾರೆ ಅವ್ರ ಹಿಂದೆ ಹಿಂದೆ ಬರುವಂಥ ಆತ್ಮಗಳ ಹೋಲಿಕೆಯಲ್ಲಿ धीरे धीरे गिरती है. ಸ್ವಲ್ಪ ನಿಧಾನವಾಗಿ ಇಳಿತಾರೆ. तो किनको आत्मा समझना मुश्किल होगा ಮತ್ತು ಯಾರಿಗೆ ಆತ್ಮ ಅಂತ ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ. है जिस आत्मा की रोशनी आंखों से निकलती है ಯಾವ ಆತ್ಮದ ಪ್ರಕಾಶ ಕಣ್ಣಿನಿಂದ ಬರುತ್ತೆ, है जीवात्मा अनुभव करती है ಜೀವಾತ್ಮ ಅಂತ ಅನುಭವ ಮಾಡ್ತಾರೆ. कि आंखों से रोशनी निकलती है, ಕಣ್ಣಿನಿಂದ ಪ್ರಕಾಶ ಬರುತ್ತೆ. जो शरीर छूट जाता है तो आंखें बटन, ಯಾವಾಗ ಶರೀರ ಹೊರಟೋಗ್ಬಿಡುತ್ತೋ ಆವಾಗ ಕಣ್ಣುಗಳು ಬಟನ್ ಥರ ಆಗೋಗುತ್ತೆ. रोशनी खत्म. ಆವಾಗ ಪ್ರಕಾಶನೇ ಮುಗ್ದೋಗ್ಬಿಡುತ್ತೆ. तो आत्मा रोशनी तो है ना ಮತ್ತೆ ಆತ್ಮ ಒಂದು ಪ್ರಕಾಶ ಅಂತೂ ಆಗಿದೆ ಅಲ್ವಾ, कि नहीं है? ಅಥವಾ ಆಗಿಲ್ವಾ? रोशनी है. ಆತ್ಮ ಅಂತೂ ಒಂದು ಪ್ರಕಾಶನೇ ಆಗಿದೆ. तो वो लाइट आत्मा की जो जैसे स्टार होते हैं ना ಮತ್ತೆ ಯಾವ ಥರ ಆತ್ಮನ ಲೈಟ್ ಇದೆ, ಆತ್ಮ ಒಂದು ಸ್ಟಾರ್ ಆಗಿದೆ ಅಲ್ವಾ, तो उनमें भी लाइट होती है ना. ಮತ್ತೆ ಆ ಸ್ಟಾರ್ಗಳಲ್ಲೂ ಸಹ ಒಂದು ಲೈಟ್ ಇರುತ್ತೆ. तो ऐसे आत्मा स्टार मिसल ಅದೇ ರೀತಿ ಆತ್ಮನೂ ಸಹ ಒಂದು ಸ್ಟಾರ್ ಥರ. याद करना क्यों मुश्किल लगता है? ಮತ್ತೆ ಅದನ್ನ ನೆನ್ಪು ಮಾಡೋದು ಯಾಕೆ ಕಷ್ಟ ಅನ್ಸುತ್ತೆ. नंबरवार मुश्किल लगता होगा कि एक जैसा मुश्किल लगता होगा? ನಂಬರ್ ವಾರ ಕಷ್ಟ ಅನ್ಸುತ್ತಾ ಅಥವಾ ಎಲ್ಲರಿಗೂ ಒಂದೇ ಥರ ಕಷ್ಟ ಅನ್ಸುತ್ತಾ? नंबरवार लगता होगा. ನಂಬರ್ ವಾರಾಗೆ ಅನ್ಸುತ್ತೆ. तो सहज किनको लगेगा ಮತ್ತೆ ಸಹಜ ಯಾರಿಗನ್ಸುತ್ತೆ, और मुश्किल किनको लगेगा? सबसे जास्ती मुश्किल. ಮತ್ತೆ ಕಷ್ಟ ಯಾರಿಗನ್ಸುತ್ತೆ, ಎಲ್ಲದಕ್ಕಿಂತ ಜಾಸ್ತಿ ಕಷ್ಟ ಅನ್ಸುತ್ತೆ. और सबसे जास्ती सहज ಮತ್ತೆ ಎಲ್ಲರಿಗಿಂತ ಜಾಸ್ತಿ ಸಹಜ. है. सबसे जास्ती सहज उनको लगेगा ಎಲ್ಲರಿಗಿಂತ ಜಾಸ್ತಿ ಸಹಜ ಅಂತ ಅವ್ರಿಗನ್ಸುತ್ತೆ जो संगम युग के शूटिंग पीरियड में जब बाप आते हैं ಯಾರು ಯಾವಾಗ ಸಂಗಮ ಯುಗದ ಶೂಟಿಂಗ್ ಪೀರಿಯಡ್ನಲ್ಲಿ ತಂದೆ ಬರ್ತಾರೆ तो जिन रुद्रमाला के बापों को पहले तैयार होना पड़ता है ಅವಾಗ ಯಾವ ರುದ್ರಮಾಲೆ ಮಣಿಗಳಿಗೆ ಮೊದಲು ತಯಾರಾಗಬೇಕಾಗುತ್ತೆ, है वो जल्दी याद में टिक जाती है नंबरवार. ಅವ್ರು ಬೇಗ ನೆನಪಿನಲ್ಲಿ ಸ್ಥಿರ ಆಗೋಗ್ತಾರೆ ನಂಬರ್ ವಾರಾಗಿ. है फिर वापस जाते समय 5000 वर्ष के बाद ಮತ್ತೆ ವಾಪಸ್ ಹೋಗ್ತಾ ಸಮಯದಲ್ಲಿ 5000 ವರ್ಷದ ನಂತರ फिर बाप आते हैं और वापस ले जाने के लिए आते हैं. ಮತ್ತೆ ಯಾವಾಗ ತಂದೆ ಬರ್ತಾರೆ ನಮ್ಮನ್ನೆಲ್ಲ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಬರ್ತಾರೆ ತಂದೆ. तो पुरुषार्थ में उनको बहुत सहज होता है. ಆವಾಗ ಪುರುಷಾರ್ಥದಲ್ಲಿ ಅವರಿಗೆ ತುಂಬ ಸಹಜ ಆಗುತ್ತೆ. किनको?
जो इस सृष्टि रूपी रंगमंच पर बहुत पहले पहले ಯಾರು ಈ ಸೃಷ್ಟಿ ರೂಪಿ ರಂಗಮಂಚದಲ್ಲಿ ತುಂಬ ಮೊಟ್ಟ ಮೊದಲು ಬರ್ತಾರೆ, आए थे। ಮೊಟ್ಟ ಮೊದಲು ಯಾರು ಬಂದಿರ್ತಾರೆ, अब इस दुनिया में जो जितना धंधे दोरी में रहते हैं ಮತ್ತು ಇವಾಗ ಈ ಪ್ರಪಂಚದಲ್ಲಿ ಯಾರು ಎಷ್ಟು ದುಡಿಮೆ ವ್ಯಾಪಾರದಲ್ಲಿ ಇರ್ತಾರೆ, तो उनको थोड़ी ही बैठ के याद पड़ता है। ಮತ್ತು ಅವರಿಗೇನು ಕುತ್ಕೊಂಡು ನೆನ್ಪು ಮಾಡೋದ್ರಲ್ಲಿ ನೆನಪಾಗುತ್ತಾ? क्या क्यों? ಯಾಕೆ? बाबा ने बताया नहीं, धंधे दोरी में रहते हुए भी बाप को याद करो। ಬಾಬಾ ಏನು ಹೇಳಿಲ್ವಾ ದುಡಿಮೆ ವ್ಯಾಪಾರದಲ್ಲಿ ಇದ್ರೂ ಸಹ ನೀವು ತಂದೆನ ನೆನ್ಪು ಮಾಡಿ ಅಂತ? कर्म करते बाप को याद नहीं करना है? ಕರ್ಮವನ್ನು ಮಾಡ್ತಾ ಇದ್ರೇನು ತಂದೆನ ನೆನ್ಪು ಮಾಡಬಾರ್ದಾ? करना तो है, ನೆನಪಂತೂ ಮಾಡಬೇಕಾಗಿದೆ. लेकिन फिर ये भी बताया है ಆದರೆ ಮತ್ತೆ ಇದು ಸಹ ಹೇಳಿದ್ದಾರೆ कि सब धंधों में है नुकसान सिवाय एक ईश्वरी धंधे के। ಎಲ್ಲ ದುಡಿಮೆಯಲ್ಲೂ ನಷ್ಟನೇ ಇದೆ, ಒಬ್ಬ ಈಶ್ವರೀಯ ಸೇವೆಯನ್ನು ಬಿಟ್ಟು ಇನ್ನೆಲ್ಲ ದುಡಿಮೆ ವ್ಯಾಪಾರದಲ್ಲಿ ನಷ್ಟನೇ ಇದೆ. तो धंधे दोरी भी दो तरह की हो गई। ಮತ್ತು ಈ ದುಡಿಮೆ ವ್ಯಾಪಾರಗಳು ಸಹ ಎರಡು ಪ್ರಕಾರದ್ದಾಗಿದೆ. एक तो दुनियावी धंधा दोरी, ಒಂದಂತೂ ಆಗಿದೆ ಪ್ರಪಂಚಕೋಶದಲ್ಲಿ ಮಾಡುವಂಥ ವ್ಯಾಪಾರಗಳು, सिर्फ पेट पूर्ति का ಕೇವಲ ಹೊಟ್ಟೆ ಪೂರ್ತಿಗೋಸ್ಕರ, है, शरीर की परवरिश करने का। ಶರೀರದ ಪಾಲನೆ ಪೋಷಣೆಗೋಸ್ಕರ. और दूसरा धंधा है जब समझ लिया कि हम देह नहीं है, हम तो ಮತ್ತು ಇನ್ನೊಂದು ಕೆಲಸ ಯಾವುದಾಗಿದೆ, ಯಾವಾಗ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ ನಾವು ದೇಹ ಆಗಿಲ್ಲ, ನಾವೊಂದು ಆತ್ಮ ಆಗಿದ್ದೀವಿ ಅಂತ, आत्मा है, तो आत्मा की परवरिश जन्म जन्मांतर की है। ಮತ್ತು ಈ ಆತ್ಮದ ಪಾಲನೆ ಪೋಷಣೆ ಏನಿದೆ ಇದಂತೂ ಜನ್ಮ ಜನ್ಮಾಂತರದ್ದಾಗಿದೆ. तो कौन सा धंधा अच्छा? ಮತ್ತು ಯಾವ ದುಡಿಮೆ ವ್ಯಾಪಾರ ಒಳ್ಳೆಯದಾಗಿದೆ? जो आत्मा का धंधा है ಆತ್ಮನ ಕೆಲಸ ಏನಾಗಿದೆ, वो धंधा करने से ज्यादा कमाई। तो ಆ ಆತ್ಮನ ಕೆಲಸ ಏನಿದೆ ಆ ಕೆಲಸ ಮಾಡೋದ್ರಿಂದ ನಮಗೆ ಜಾಸ್ತಿ ಸಂಪಾದನೆ ಇದೆ. देह का धंधा तो जो कमाई करेंगे वो एक जन्म ही चलेगी। ದೇಹದ ಸಂಪಾದನೆ ಅಂತೂ ನಾವು ಏನು ಸಂಪಾದನೆ ಮಾಡ್ತೀವಿ ಅದಂತೂ ಒಂದೇ ಜನ್ಮ ನಡೆಯುತ್ತೆ. वो भी चली चली न चोर लुटे लूट ले जाए। ಮತ್ತು ಅದು ನಡೆಯಲ್ಲ, ಅದ್ರದ್ದು ಗ್ಯಾರಂಟಿ ಇಲ್ಲ. ಕಳ್ಳರು ಡಕಾಯತರು ಯಾವಾಗ ಲೂಟಿ ಮಾಡಿ ಎಲ್ಲ ತೊಗೊಂಡೋಗ್ಬಿಡ್ತಾರೆ. गवर्नमेंट लूट ले, आग जला दे, जमीन में धस ಗೌರ್ಮೆಂಟ್ನವರೆಲ್ಲ ಲೂಟಿ ಮಾಡಿ ತೊಗೊಂಡೋಗ್ತಾರೆ, ಬೆಂಕಿ ಹಚ್ಕೊಂಡ್ಬಿಡುತ್ತೆ, जाए, ಭೂಮಿಯಲ್ಲಿ ಮಣ್ಣುಪಾಲಾಗಿ ಹೋಗುತ್ತೆ. कुछ पक्का पता नहीं। ಏನು ಪಕ್ಕ ಗೊತ್ತೇ ಇಲ್ಲ. और ये जो कमाई है आत्मा की, जो परमपिता परमात्मा आते हैं तब ही मिलती है। ಮತ್ತು ಈ ಸಂಪಾದನೆ ಏನಿದೆ ಆತ್ಮ ಪರಮಾತ್ಮಂದು, ಇದು ಪರಮಾತ್ಮ ತಂದೆ ಯಾವಾಗ ಬರ್ತಾರೋ ಅವಾಗೇ ಸಿಗುತ್ತೆ. तो ये तो अनेक जन्मों की कमाई है। ಮತ್ತು ಇದಂತೂ ಅನೇಕ ಜನ್ಮಗಳ ಸಂಪಾದನೆ ಆಗಿದೆ. तो इस धंधे धोरी में बैठ के याद करेंगे ಮತ್ತು ಈ ದುಡಿಮೆ ವ್ಯಾಪಾರದಲ್ಲಿ ಕುತ್ಕೊಂಡ್ಬಿಟ್ಟು ನೆನ್ಪು ಮಾಡಿದರೆ तो याद नहीं पड़ेगा? ಮತ್ತೆ ನೆನ್ಪು ಬರೋದಿಲ್ವಾ? नहीं पड़ेगा। ಕೇಳ್ತಾ ಇದ್ದಾರೆ ಬಾಬಾ, ಬರಲ್ವಾ ನೆನಪು? अरे ईश्वरी धंधे में रहेंगे तो याद नहीं पड़ेगा। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಈಶ್ವರೀಯ ಸೇವೆಯಲ್ಲಿದ್ದರೆ, ಈಶ್ವರೀಯ ದುಡಿಮೆ ವ್ಯಾಪಾರದಲ್ಲಿದ್ದರೆ ನೆನ್ಪು ಬರಲ್ವಾ? हाँ, क्योंकि याद में बैठना उनके लिए जिन्होंने बाप को पहचान लिया, ಮತ್ತು ಅವ್ರಿಗೋಸ್ಕರ ಯಾರು ತಂದೆನ ಗುರುತಿಸ್ಕೊಂಡ್ಬಿಟ್ಟಿದ್ದಾರೆ ಅವರಿಗೆ ನೆನ್ಪು ಮಾಡೋದು सहज हो जाता है ना। ಸಹಜ ಆಗೋಗ್ಬಿಡುತ್ತೆ ಅಲ್ವಾ? और जिन्होंने पहचाना ही नहीं, ಮತ್ತು ಯಾರು ತಂದೆಯನ್ನು ಗುರುತಿಸ್ಕೊಂಡೇ ಇಲ್ಲ, धंधे धोरी बाहर की दुनिया में लगे हुए हैं, ದುಡಿಮೆ ವ್ಯಾಪಾರದಲ್ಲಿ ಹೊರಗಡೆ ಪ್ರಪಂಚದಲ್ಲೇ ಸಿಕ್ಕಾಕೊಂಡಿದ್ದಾರೆ, पेट के धंधे में, ಹೊಟ್ಟೆ ದುಡಿಮೆ ವ್ಯಾಪಾರಕ್ಕೋಸ್ಕರ ಮುಳುಗಿದ್ದಾರೆ. तो उनको कठिन पड़ता है। ಮತ್ತು ಅಂಥವ್ರಿಗೆ ಕಠಿಣ ಅನಿಸುತ್ತೆ. तो ईश्वरीय धंधे में लगना अच्छी बात है। ಮತ್ತು ಈಶ್ವರೀಯ ದುಡಿಮೆಯಲ್ಲಿ ತೊಡಗಿರೋದು ಒಳ್ಳೆ ಮಾತಾಗಿದೆ. और उसमें भी फिर नंबरवार है। ಮತ್ತು ಅದರಲ್ಲೂ ಸಹ ನಂಬರ್ ವಾರಾಗಿ ಆಗಿದ್ದಾರೆ. कोई तो ये समझते हैं कि ईश्वरीय धंधा मुरली पढ़ के ಕೆಲವರಂತೂ ಈ ಥರ ತಿಳ್ಕೊತಾರೆ, ಈಶ್ವರೀಯ ಕೆಲಸ ಏನಾಗಿದೆ, ಹಾಂ ಮುರಳಿಯನ್ನು ಕೇಳಿಬಿಟ್ವಿ, ಓದ್ಬಿಟ್ವಿ, सुना दी, ಬೇರೆಯವ್ರಿಗೂ ಹೇಳ್ಬಿಟ್ವಿ ಓದಿ, प्रदर्शनी कर ली, ಪ್ರದರ್ಶನಿಯನ್ನು ಮಾಡ್ಕೊಂಡ್ಬಿಟ್ಟಿದ್ದೀವಿ.
कॉन्फ्रेंस कर ली मेले मलाखड़े में ज्ञान ಕಾನ್ಫರೆನ್ಸ್ ಮಾಡಿಬಿಟ್ಟಿದ್ದೀವಿ, ಮೇಲೆ ಸಮ್ಮೇಳನೆಯಲ್ಲಿ ಜಾತ್ರೆಯಲ್ಲಿ ಎಲ್ಲ लेना देना कर लिया। ಕೊಡೋದು ತಗೊಳ್ಳೋದು ಎಲ್ಲ ಮಾಡಿಬಿಟ್ಟಿದ್ದೀವಿ ಜ್ಞಾನವನ್ನು. तो वो भी तो धंधा है ना, ಮತ್ತು ಅದು ಸಹ ಒಂದು ಕೆಲಸನೇ ಆಗಿದೆ ಅಲ್ವಾ, ಒಂದು ದುಡಿಮೆನೇ ಆಗಿದೆ. है तो उसमें अवस्था नहीं बनेगी। ಮತ್ತು ಇದರಲ್ಲಿ ನಮ್ಮ ಅವಸ್ಥೆ ಆಗೋದಿಲ್ವಾ? क्यों? ಯಾಕೆ? ईश्वरीय धंधा तो कर रहे हैं। ಇದು ಸಹ ಈಶ್ವರೀಯ ದಂಧನೇ ಆಗಿದೆ ಅಲ್ವಾ, ಈಶ್ವರೀಯ ಕೆಲಸನೇ ಆಗಿದೆ ಇದು. हाँ, जो जिनकी सेवा करते हैं, जिनके संसर्ग संपर्क में आते हैं, ಯಾರ ಸೇವೆಯನ್ನು ನಾವು ಮಾಡ್ತೀವಿ, ಯಾರ ಸಂಸರ್ಗ ಸಂಪರ್ಕದಲ್ಲಿ ನಾವು ಬರ್ತೀವಿ, तो उनके संग का रंग लगता है। ಮತ್ತು ಅವರ ಸಂಗಿನ ರಂగు ಅಂಟ್ಕೊಳ್ಳುತ್ತೆ. लगता है कि नहीं? ಅವ್ರ ಸಂಗಿನ ರಂగు ಅಂಟ್ಕೊಳ್ಳುತ್ತೋ ಇಲ್ವೋ? तो फिर वो देवान बढ़ता है। ಮತ್ತು ಅದರಿಂದ ದೇಹಾಭಿಮಾನ ಜಾಸ್ತಿ ಆಗುತ್ತೆ. फिर आत्मिक स्थिति बनाने में थोड़ी तकलीफ होगी। ಮತ್ತು ಆವಾಗ ಆತ್ಮಿಕ ಸ್ಥಿತಿ ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. और जो ये समझ जाते हैं ಮತ್ತು ಯಾರು ಈ ಥರ ತಿಳ್ಕೊಂಡ್ಬಿಡ್ತಾರೆ, कि ज्ञान की गहराइयों को हम जितना समझ लेंगे ಜ್ಞಾನದ ಆಳವನ್ನು ನಾವೆಷ್ಟು ತಿಳ್ಕೊಂಡ್ಬಿಡ್ತೀವಿ, उतना हम फिर बाप के नजदीक ज्यादा पहुंचेंगे। ಅಷ್ಟೇ ನಾವು ತಂದೆಯ ಹತ್ತಿರ ಜಾಸ್ತಿ ಹೋಗ್ತೀವಿ. तो जो मनन चिंतन मंथन में रहते हैं ಮತ್ತು ಯಾರು ಇಲ್ಲಿ ಮನಚಿಂತನ ಮಂಥನೆಯಲ್ಲಿರ್ತಾರೆ और ज्ञान की गहराई को ज्यादा पकड़ लेते हैं, ಮತ್ತು ಜ್ಞಾನದ ಅಳತೆಯನ್ನು ಜಾಸ್ತಿ ಇಟ್ಕೊಂಡ್ಬಿಡ್ತಾರೆ, बाप को ही याद करते हैं, बाप की वाणी को ही याद करते हैं, ಅವ್ರ ತಂದೆಯನ್ನೇ ನೆನ್ಪು ಮಾಡ್ತಾರೆ, ತಂದೆಯ ವಾಣಿಯನ್ನೇ ನೆನ್ಪು ಮಾಡ್ತಾರೆ, बाप के महावाक्य भी याद आते हैं, ತಂದೆಯ ಮಹಾವಾಕ್ಯನೂ ಸಹ ನೆನಪಿಗೆ ಬರುತ್ತೆ. और बाप ने जो काम दिया है क्या खास, ಮತ್ತು ತಂದೆ ಏನು ಕೆಲಸ ಕೊಟ್ಟಿದ್ದಾರೆ, ಏನು ಕೆಲಸ ವಿಶೇಷವಾಗಿ? मन मना भव। ಮನ್ಮನಾಭವ. तो किसके मन मना भव, ये बुद्धि में बात चलती है। ಮತ್ತು ಯಾರ ಮನ್ಮನಾಭವ ಆಗಬೇಕು ಅಂತ ಈ ಮಾತು ಬುದ್ಧಿಯಲ್ಲಿ ನಡೆಯುತ್ತೆ. ब्रह्मा के द्वारा बोला शिव ने, ಬ್ರಹ್ಮನ ಮುಖಾಂತರ ಹೇಳಿದರು ಶಿವ. तो शिव को तो मन ही नहीं है, ಮತ್ತು ಶಿವನಿಗಂತೂ ಮನಸ್ಸೇ ಇಲ್ಲ. है ಕೇಳ್ತಾ ಇದ್ದಾರೆ ಬಾಬಾ, ಮನಸ್ಸಿದೆನಾ ಶಿವನ್ಗೆ? किसने कहा मन मना भव? ಮತ್ತೆ ಈ ಮಾತು ಯಾರು ಹೇಳಿದ್ರು, ಮನ್ಮನಾಭವ ಅಂತ? जरूर है, कोई है ना ಮತ್ತೆ ಖಂಡಿತವಾಗಿ ಯಾರಾದರೂ ಇದ್ದಾರೆ ಅಲ್ವಾ, जिसमें प्रवेश करके कहते हैं मन मना भव। ಯಾರಲ್ಲಿ ಪ್ರವೇಶ ಮಾಡಿಬಿಟ್ಟು ಹೇಳ್ತಾರೆ ಮನ್ಮನಾಭವ ಅಂತ. तो वो है जिसमें शिव बाप पहले प्रवेश करते हैं। ಮತ್ತೆ ಅವರಾಗಿದ್ದಾರೆ ಯಾರಲ್ಲಿ ಶಿವ ತಂದೆ ಮೊಟ್ಟ ಮೊದಲು ಪ್ರವೇಶ ಮಾಡ್ತಾರೆ. तो जिसमें भी प्रवेश करते हैं उसका नाम ब्रह्मा रखना पड़ता है। ಮತ್ತೆ ಅವ್ರು ಯಾರಲ್ಲೇ ಪ್ರವೇಶ ಮಾಡ್ತಾರೆ ಅವ್ರ ಹೆಸರು ಬ್ರಹ್ಮ ಅಂತ ಇಡಬೇಕಾಗುತ್ತೆ. तो जो पहला ब्रह्मा है वही फिर आदिसुवंत। ಮತ್ತೆ ಯಾರು ಮೊದಲನೇ ಬ್ರಹ್ಮ ಆಗಿದ್ದಾರೆ ಅವರೇ ಮತ್ತೆ ಆದಿಸುವಂತೆ ಆಗಿದ್ದಾರೆ. अंत में ब्रह्मा के रूप में परम ब्रह्म नाम होता है, बड़ा ಅಂತ್ಯದಲ್ಲಿ ಬ್ರಹ್ಮನ ರೂಪದಲ್ಲಿ ಪರಂಬ್ರಹ್ಮ ಅಂತ ಹೆಸರು ಬರುತ್ತೆ. ब्रह्मा, बड़ी अम्मा, ಪ್ರಜಾಪಿತ ब्रह्म ಅವರಿಗೆ ಮತ್ತೆ बड़ी माँ से घर परिवार भी हिंदुओं में होता है ना, तो कोई एक शादी करते हैं, दो शादी करते हैं, तीन चार शादियां कर लेते हैं, तो बड़ी अम्मा कौन हुई? ಹಿಂದೂಗಳಲ್ಲೂ ಸಹ ಇರ್ತಾರೆ ಅಲ್ವಾ ದೊಡ್ಡ ತಾಯಿ ಅಂತ, ಅಂದರೆ ಕೆಲವರು ಒಂದು ಮದುವೆ ಮಾಡ್ಕೊತಾರೆ, 2 ಮದುವೆ ಮಾಡ್ಕೊತಾರೆ, 3-4 ಮದುವೆನೂ ಮಾಡ್ಕೊತಾರೆ. ಮತ್ತು ಅದೇ ಥರ ಇಲ್ಲಿ ದೊಡ್ಡ ತಾಯಿ ಯಾರಾದರು? पहले वाली बड़ी अम्मा हुई ना, ಯಾರು ಮೊದಲನೇವರಾಗಿರ್ತಾರೆ ಅವರೇ ದೊಡ್ಡ ತಾಯಿ ಆದ್ರಲ್ವಾ. उनके बच्चों को ज़्यादा प्राप्ति हो जाएगी ना, ಮತ್ತು ಅವ್ರ ಮಕ್ಕಳಿಗೆ ಜಾಸ್ತಿ ಪ್ರಾಪ್ತಿ ಆಗೋಗುತ್ತೆ ಅಲ್ವಾ. तो प्राप्ति का हिसाब है ಮತ್ತು ಪ್ರಾಪ್ತಿದು ಸಹ ಲೆಕ್ಕ ಇದೆ. क्या, जितना गहराई से बाप को पहचानेंगे ಎಷ್ಟು ಆಳದಿಂದ ತಂದೆಯನ್ನು ಗುರುತಿಸ್ಕೊತೀವಿ ತಿಳ್ಕೊತೀವಿ उतना ही प्राप्ति होगी। ಅಷ್ಟೇ ಜಾಸ್ತಿ ಪ್ರಾಪ್ತಿ ಆಗುತ್ತೆ. तो फिर बाबा को याद करने के लिए ಮತ್ತು ತಂದೆಯನ್ನು ನೆನ್ಪು ಮಾಡಲಿಕ್ಕೋಸ್ಕರ मनन चिंतन मंथन भी ब्राह्मणों का धंधा है। ಮನಚಿಂತನ ಮಂಥನೆನೂ ಸಹ ಬ್ರಾಹ್ಮಣರ ಕೆಲಸ ಆಗಿದೆ. क्या, जितना गहराई से मनन चिंतन मंथन करेंगे ಎಷ್ಟು ಆಳದಿಂದ ಮನಚಿಂತನ ಮಂಥನೆಯನ್ನು ಮಾಡ್ತೀವಿ उतना ज्ञान अपना बनेगा। ಅಷ್ಟೇ ಜ್ಞಾನ ನಮ್ದಾಗೋಗುತ್ತೆ. क्या, मंथन करेंगे ಏನಂತ ಹೇಳಿದ್ರು, ಮಂಥನೆಯನ್ನು ಮಾಡಿದರೆ तो मक्खन मक्खन मिल जाएगा, ಆವಾಗ ಬೆಣ್ಣೆ ಬೆಣ್ಣೆ ಸಿಕ್ಬಿಡುತ್ತೆ.
जिसने मेहनत की उसको मिल जाएगा, ಯಾರು ಶ್ರಮ ಪಡ್ತಾರೆ ಅವರಿಗೆ ಸಿಕ್ಬಿಡುತ್ತೆ. फिर दूसरों को बांटेंगे तो और बढ़ता रहेगा. ಮತ್ತು ಬೇರೆಯವ್ರಿಗೆ ಹಂಚಿದರೆ ಅದು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. तो उनकी अवस्था भी अच्छी बनती है. ಮತ್ತು ಅವರ ಅವಸ್ಥೆನೂ ಚೆನ್ನಾಗಾಗೋಗುತ್ತೆ. फिर मनन चिंतन मंथन करते करते ಮತ್ತು ಮನನ ಚಿಂತನೆ ಮಂಥನೆಯನ್ನು ಮಾಡ್ತಾ ಮಾಡ್ತಾ जब आखिरी स्टेज पे पहुंच जाते हैं, ಯಾವಾಗ ಕೊನೆಯ ಸ್ಟೇಜ್ನಲ್ಲಿ ತಲುಪಿಬಿಡ್ತಾರೆ, निर्णय हो जाता है ನಿರ್ಣಯ ಆಗೋಗುತ್ತೆ. कि आखिर हम किस एक को याद करें. ಅಂದರೆ ಕೊನೆಯಲ್ಲಿ ನಾವು ಯಾರು ಒಬ್ಬರನ್ನ ನೆನ್ಪು ಮಾಡಬೇಕಾಗಿದೆ ಅಂತ. क्या तो उनकी अव्यभिचारी याद होगी, ಮತ್ತು ಅವ್ರದ್ದು ಅವ್ಯಭಿಚಾರಿ ನೆನಪಾಗಿರುತ್ತಾ. और अव्यभिचारी याद में बहुत गहरी याद आती है. ಮತ್ತು ಅವ್ಯಭಿಚಾರಿ ನೆನಪಿನಲ್ಲಿ ತುಂಬ ಆಳವಾಗಿರುವಂಥ ನೆನಪು ಬರುತ್ತೆ. क्या योगाग्नि तीव्र हो जाती है. ಯೋಗಾಗ್ನಿ ಏನಿದೆ ಇದು ತೀವ್ರ ಆಗೋಗುತ್ತೆ. जैसे साधारण आग में सोना तपाया जाए, ಯಾವ ಥರ ಸಾಧಾರಣ ಬೆಂಕಿಯಲ್ಲಿ ಚಿನ್ನವನ್ನು ಸುಡಲಾಗುತ್ತೆ, ಬಿಸಿ ಮಾಡಲಾಗುತ್ತೆ. जलता नहीं, पिघलेगा भी तो अलग अलग खाद नहीं निकलेगी. ಮತ್ತು ಅದು ಚೆನ್ನಾಗಿ ಅದು ಕರಗೋದಿಲ್ಲ. ಒಂದು ವೇಳೆ ಕರಗಿದ್ರೂ ಸಹ ಅದರಲ್ಲಿ ಬೆರಕೆ ಏನು ಮಿಕ್ಸ್ ಆಗಿರೋದಿದೆ ಅದು ಬೇರೆ ಬೇರೆ ಆಗೋದಿಲ್ಲ. तो गहरी याद जो है जिनकी लगेगी उन्हें फिर टाइम का भी पता नहीं लगेगा. ಮತ್ತು ಯಾರ್ದು ಆಳವಾಗಿರೋ ನೆನಪು ಆಗೋಗ್ಬಿಡುತ್ತೋ ಅವ್ರಿಗೆ ಮತ್ತೆ ಟೈಮಿಂದು ಸಹ ಗೊತ್ತಾಗೋದಿಲ್ಲ. क्या कि हम कितनी याद कितनी देर याद में बैठे, ಅಂದರೆ ನಾವು ಎಷ್ಟೊತ್ತು ನೆನಪಲ್ಲಿ ಕೂತ್ಕೊಂಡಿದ್ದೀವಿ ಅನ್ನೋದು ಅವ್ರಿಗೆ ಅನುಭವನೇ ಆಗಲ್ಲ. ऐसे भी होगा. ಆ ಥರನೂ ಸಹ ಆಗುತ್ತೆ. क्या ये दुनिया में जो हो अल्लाह मचेगा ना, ಈ ಪ್ರಪಂಚದಲ್ಲಿ ಏನು ಗಲಾಟೆ ಎಲ್ಲ ಆಗುತ್ತೆ ಅಲ್ವಾ, हाय हाय मचेगी ना, ಹಾಯ್ ಹಾಯ್ ಆಗುತ್ತೆ ಅಲ್ವಾ, तो वो उन्हें पता ही नहीं लगेगा कितना टाइम हो गया हाय हाय होते हुए. ಅವಾಗ ಅವ್ರಿಗೆ ಅದು ಗೊತ್ತೇ ಆಗಲ್ಲ ಎಷ್ಟು ಟೈಮ್ ಆಗೋಯ್ತು ಈ ಹಾಯ್ ಹಾಯ್ ಆಗ್ತಾ ಆಗ್ತಾ. ऐसे ही मस्त हो जाएंगे याद में. ಆ ಥರ ಅವ್ರ ನೆನಪಿನಲ್ಲಿ ಮಸ್ತ್ ಆಗೋಗ್ಬಿಡ್ತಾರೆ. क्योंकि जब आत्मा ऊंची स्टेज में पहुंचती है, ಏಕೆಂದರೆ ಯಾವಾಗ ಆತ್ಮ ಉನ್ನತವಾಗಿರುವಂಥ ಸ್ಟೇಜ್ನಲ್ಲಿ ತಲುಪುತ್ತೆ, धरणी से आकर्षण से परे ಭೂಮಿಯ ಆಕರ್ಷಣೆಯಿಂದ ಪರೆ ಆಗ್ತಾರೆ, वायुमंडल में पहुंच गई. वायुमंडल ज्यादा ऊंचाई तक है. ವಾಯುಮಂಡಲದಲ್ಲಿ ತಲುಪಿಬಿಡ್ತಾರೆ. ವಾಯುಮಂಡಲ ಅಂತೂ ತುಂಬ ಉನ್ನತವಾಗಿದೆ ಅಲ್ವಾ, ಮೇಲಿದೆ ಅಲ್ವಾ. वायुमंडल से भी ऊंचे स्पेस में पहुंच गई. ಮತ್ತು ವಾಯುಮಂಡಲಕ್ಕಿಂತನೂ ಮೇಲೆ ಸ್ಪೇಸ್ನಲ್ಲಿ ತಲುಪಿಬಿಡ್ತಾರೆ. तो क्या होगा, स्पेस में जो चीज पहुंच जाती है ಮತ್ತು ಅವಾಗೇನಾಗುತ್ತೆ, ಯಾವ ವಸ್ತು ಸ್ಪೇಸ್ನಲ್ಲಿ ಹೊರಟೋಗ್ಬಿಡುತ್ತೆ तो उसको आकर्षण होना बंद हो जाता है. ಆವಾಗ ಅವರಿಗೆ ಆಕರ್ಷಣೆ ಆಗೋದು ನಿಂತೋಗ್ಬಿಡುತ್ತೆ. का धरणी का ಈ ದೇಹದ್ದೇ ಆಗಲಿ ಅಥವಾ ಭೂಮಿದೇ ಆಗಲಿ ಆಕರ್ಷಣೆ ಹೊರಟೋಗ್ಬಿಡುತ್ತೆ. ಅವಾಗ तो ऑटोमेटिक याद हो जाती है. ಆವಾಗ ಆಟೋಮೆಟಿಕ್ಕಾಗಿ ನೆನಪಾಗೋಗ್ಬಿಡುತ್ತೆ. तो फिर बाबा कहते हैं ಅದಕ್ಕೆ ಮತ್ತೆ ಬಾಬಾ ಹೇಳ್ತಾರೆ, अगर अपन को आत्मा भी नहीं समझते हो ಒಂದು ವೇಳೆ ನೀವು ಸ್ವಯಂನ ಆತ್ಮ ಅಂತಲೂ ತಿಳ್ಕೊಳ್ಳೋದಿಲ್ಲ ಅಂದರೆ तो क्या करोगे. ಮತ್ತೇನು ಮಾಡಬೇಕಾಗಿದೆ, तो कम से कम शिव बाबा को तो याद कर सकते हो. ಮತ್ತೆ ಕಡಿಮೆಗಿಂತ ಕಡಿಮೆ ಶಿವವನ್ನಾದರೂ ನೆನಪು ಮಾಡ್ಬೋದಾಗಿದೆ ಅಲ್ವಾ. है? अरे बोला तो ये है अपन को आत्मा समझ. ಮತ್ತೆ ಹೇಳೋದಂತೂ ಹೇಳಿದರೆ ಈ ರೀತಿ ಏನಂತ, ಸ್ವಯಂನ ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನ ನೆನಪು ಮಾಡಿ को याद करो. है? अभी बात पलट गई क्या. ಮತ್ತೆ ಇವಾಗ ಮಾತೇನು ಬದಲಾವಣೆ ಆಗ್ಬಿಟ್ಟಿದೆ ನಾವು. है? आत्मा नहीं भी समझेंगे तो भी क्या याद आएगा. ಆತ್ಮ ಅಂತ ತಿಳ್ಕೊಳ್ಳಿಲ್ಲ ಅಂದ್ರೂ ಏನು ಮತ್ತೆ ನೆನ್ಪು ಬರುತ್ತಾ. है? नहीं याद आएगा. ಅದಕ್ಕೆ ಕೇಳ್ತಾ ಇದ್ದಾರೆ, ಮತ್ತೆ ಬಾಬಾ ನೆನ್ಪು ಬರೋದಿಲ್ವಾ. है? शिव बाबा आत्मिक स्थिति में रहते हैं ಶಿವ ಬಾಬಾ ಆತ್ಮಿಕ ಸ್ಥಿತಿಯಲ್ಲಿ ಇರ್ತಾರೆ. और शिव बाबा जितनी आत्मिक स्थिति में रहते हैं तो हम भी रहेंगे. ಮತ್ತೆ ಶಿವ ಬಾಬಾ ಎಷ್ಟು ಆತ್ಮಿಕ ಸ್ಥಿತಿಯಲ್ಲಿ ಇರ್ತಾರೆ ಅಷ್ಟು ನಾವು ಇರ್ತೀವ. है? हाँ, जैसे को याद करेंगे
वैसी स्थिति बनेगी। ಯಾವ ಥರ ಇರೋರನ್ನ ನಾವು ನೆನ್ಪು ಮಾಡ್ತೀವೋ ಅದೇ ಥರ ಸ್ಥಿತಿ ಆಗುತ್ತೆ. तो ये तो पक्का समझ लिया ना ಮತ್ತು ಇದನ್ನಂತೂ ಪಕ್ಕ ತಿಳ್ಕೊಂಬಿಟ್ಟಿದ್ದೀರಾ ಅಲ್ವಾ? कि याद से ऊंची प्राप्ति क्या होती है? ನೆನಪಿನಿಂದ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಪ್ರಾಪ್ತಿ ಏನಾಗುತ್ತೆ? विश्व की बादशाही। ವಿಶ್ವದ ಬಾದಶಾಹಿ ಆಸ್ತಿ. इससे ऊंचा तो और कुछ होता नहीं। ಇದಕ್ಕಿಂತ ಶ್ರೇಷ್ಠ ಅಂತೂ ಬೇರೆ ಇನ್ನೇನು ಇರೋದೇ ಇಲ್ಲ. योग बल से प्राप्ति। ಯೋಗ ಬಲದಿಂದನೇ ಪ್ರಾಪ್ತಿ ಆಗುತ್ತೆ. क्या सबसे ऊंची प्राप्ति क्या है? ಎಲ್ಲದಕ್ಕಿಂತ ಶ್ರೇಷ್ಠವಾಗಿರುವಂಥ ಪ್ರಾಪ್ತಿ ಏನಾಗಿದೆ? इस दुनिया में जितने भी 500-700 करोड़ आत्माएं हैं, ಈ ಪ್ರಪಂಚದಲ್ಲಿ ಎಷ್ಟೇ 500-700 ಕೋಟಿ ಆತ್ಮಗಳಿದ್ದಾರೆ, कोई भी सामने आ जाए ಯಾರೇ ಎದುರುಗಡೆ ಬರಲಿ, तो झुक जाए। ಯಾರೇ ಎದುರುಗಡೆ ಬಂದ್ರೂ ಅವ್ರ ಮುಂದೆ ತಲೆ ಬಾಗಿಸ್ತಾರೆ. क्या क्रॉस करने की हिम्मत न करे। ಅವ್ರನ್ನ ಕ್ರಾಸ್ ಮಾಡುವಂಥ ಧೈರ್ಯ ಯಾರು ತೋರಿಸ್ಬಾರ್ದು. ऐसी योग बल की पावर पराकाष्ठा में होगी तो ಆ ಥರ ಯೋಗ ಬಲದ ಶಕ್ತಿ ಪರಾಕಾಷ್ಠೆಯಲ್ಲಿ ಯಾವಾಗ ಹೋಗುತ್ತೆ, तो क्या होगा? ಆವಾಗ ಮತ್ತೇನಾಗುತ್ತೆ? है तब क्या होगा? ಆವಾಗ ಏನಾಗೋಗುತ್ತೆ? तो कौन सी प्राप्ति होगी? ಆವಾಗ ಮತ್ತೆ ಯಾವ ಪ್ರಾಪ್ತಿ ಆಗುತ್ತೆ? कौन सा वर्षा मिलेगा? ಯಾವ ಆಸ್ತಿ ಸಿಗುತ್ತೆ? है विश्व की बादशाही मिल जाएगी। ವಿಶ್ವದ ಆಸ್ತಿ ಸಿಗ್ಬಿಡತ್ತಾ? ಬಾದಶಾಹಿ ಸಿಗ್ಬಿಡತ್ತಾ? वैकुंठ की बादशाही मिलेगी। बादशाही ವೈಕುಂಠದ ಬಾದಶಾಹಿ ಸಿಗುತ್ತಾ? वैकुंठ में बादशाह तो विष्णु होता है। ವೈಕುಂಠದಲ್ಲಿ ಬಾದಶಾಹ ಅಂತೂ ವಿಷ್ಣು ಆಗಿರ್ತಾರೆ. और विष्णु में भी 4 भुजा। ಮತ್ತೆ ವಿಷ್ಣುವಲ್ಲೂ ಸಹ 4 ಭುಜಗಳು. वो तो भुजाएं तो सहयोगी की निशानी है। ಭುಜಗಳಂತೂ ಸಹಯೋಗಿಯ ಗುರುತಾಗಿದೆ. तो 4 थोड़े विश्व के बादशाह होंगे। ಮತ್ತೆ 4 ಜನ ಏನು ವಿಶ್ವದ ಬಾದಶಾಹ ಆಗಿರ್ತಾರೋ? वैकुंठ की दुनिया के ವೈಕುಂಠದ ಪ್ರಪಂಚದಲ್ಲಿ 4 ಜನ ವಿಶ್ವದ ಮಾಲೀಕರಾಗಿರ್ತಾರ? एक ही होगा ना। ಒಬ್ಬರೇ ಆಗಿರ್ತಾರೆ ಅಲ್ವಾ? तो उसमें भी नंबरवार ಮತ್ತೆ ಅದರಲ್ಲೂ ಸಹ ನಂಬರ್ ವಾರಾಗಿ ಆಗಿರ್ತಾರೆ. है। भुजाओं में भी जो सहयोगी भुजाएं हैं ಭುಜಗಳಲ್ಲೂ ಸಹ ಯಾರು ಸಹಯೋಗಿ ಭುಜಗಳಾಗಿರ್ತಾರೆ वो भी नंबरवार। ಅವರು ಸಹ ನಂಬರ್ ವಾರಾಗಿ ಆಗಿರ್ತಾರೆ. तो अभी बात आई कि जिनको आत्मा भी नहीं याद आती है ಮತ್ತೆ ಇವಾಗ ಏನು ಮಾತು ಬಂದಿದೆ, ಯಾರಿಗೆ ಆತ್ಮನೂ ಸಹ ನೆನ್ಪು ಬರೋದಿಲ್ಲ वो शिव बाबा को तो याद कर सकते हैं। ಅವರು ಶಿವಬಾಬನಂತೂ ನೆನ್ಪು ಮಾಡ್ಬೋದಾಗಿದೆ. तो रिजल्ट क्या आएगा? ಮತ್ತೆ ಅದ್ರ ರಿಸಲ್ಟ್ ಏನು ಬರುತ್ತೆ? है अब उसमें बात आती है कोई शिव बाबा को ज्यादा याद करेंगे। ಮತ್ತೆ ಅದರಲ್ಲಿ ಈ ಮಾತು ಬರುತ್ತೆ, ಕೆಲವರು ಶಿವಬಾಬನ ಜಾಸ್ತಿ ನೆನ್ಪು ಮಾಡ್ತಾರೆ. है एक ही शिव बाबा को याद करेंगे, ಒಬ್ಬರೇ ಶಿವಬಾಬನ ನೆನ್ಪು ಮಾಡ್ತಾರೆ, दूसरों को याद नहीं करेंगे। ಬೇರೆಯವರನ್ನ ನೆನಪೇ ಮಾಡಲ್ಲ. और जितने समय लंबे तक एक की याद डटेगी ಮತ್ತೆ ಎಷ್ಟು ಜಾಸ್ತಿ ಸಮಯದವರೆಗೂ ಒಬ್ಬರ ನೆನಪಿನಲ್ಲಿ ಬುದ್ಧಿ ಸ್ಥಿರವಾಗಿರುತ್ತೆ, तो उतना ज्यादा उनको प्राप्ति होगी। ಮತ್ತೆ ಅವರಿಗೆ ಅಷ್ಟೇ ಜಾಸ್ತಿ ಪ್ರಾಪ್ತಿ ಆಗುತ್ತೆ. क्या प्राप्ति होगी? ಏನು ಪ್ರಾಪ್ತಿ ಆಗುತ್ತೆ? विश्व की बादशाही मिलेगी। ಅವರಿಗೆ ವಿಶ್ವದ ಬಾದಶಾಹಿ ಸಿಗುತ್ತಾ? है हाँ मिलेगी, क्यों नहीं मिलेगी। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಹಾ ಸಿಗುತ್ತೆ, ಯಾಕೆ ಸಿಗಲ್ಲ? लेकिन नंबरवार ही तो मिलेगी। ಆದರೆ ನಂಬರ್ ವಾರಾಗಿ ಸಿಗುತ್ತೆ ಅಲ್ವಾ? क्या नंबरवार माने? ನಂಬರ್ ವಾರ್ ಅಂದರೆ है जैसे कोई राज्य होता है ना, तो राज्य में कोई सेनापति होता है। ಯಾವ ಥರ ಯಾವುದಾದ್ರೂ ರಾಜ್ಯ ಇರುತ್ತೆ ಅಲ್ವಾ, ರಾಜ್ಯದಲ್ಲಿ ಯಾರಾದರೂ ಸೇನಾಪತಿ ಆಗಿರ್ತಾರೆ, कोई छोटे बड़े मंत्री होते हैं, ಕೆಲವರು ಚಿಕ್ಕ ದೊಡ್ಡ ಮಂತ್ರಿಗಳಿರ್ತಾರೆ, कोई महामंत्री होता है। ಕೆಲವರು ಮಹಾಮಂತ್ರಿ ಆಗಿರ್ತಾರೆ. है
सबसे ज्यादा सहयोगी कौन हुआ? ಮತ್ತು ಎಲ್ಲರಿಗಿಂತ ಜಾಸ್ತಿ ಸಹಯೋಗಿ ಯಾರಾಗಿದ್ದಾರೆ? महामंत्री? ಮಹಾಮಂತ್ರಿ ಆಗಿದ್ದಾರಾ? नहीं। ಇಲ್ಲ. और राजा की रानी की बात ज्यादा चलेगी कि महामंत्री की चलेगी? ಅದಕ್ಕೆ ಬಾಬಾ ಹೇಳ್ತಾರೆ, ರಾಜನ ರಾಣಿ ಯಾರಿರ್ತಾರೆ ಅವ್ರ ಮಾತು ಜಾಸ್ತಿ ನಡೆಯುತ್ತಾ ಅಥವಾ ಮಹಾಮಂತ್ರಿಯ ಮಾತು ಜಾಸ್ತಿ ನಡೆಯುತ್ತಾ? है ज्यादा किसकी चलेगी? ಜಾಸ್ತಿ ಯಾರ್ದು ನಡೆಯುತ್ತೆ? प्रेफरेंस ज्यादा किसको दिया जाएगा? ಪ್ರಿಫರೆನ್ಸ್ ಜಾಸ್ತಿ ಯಾರಿಗೆ ಕೊಡಲಾಗುತ್ತೆ? राजा को? ರಾಜನ್ಗ? रानी को? हाँ। ರಾಣಿಗ? तो आत्मा भी याद नहीं कर सकते हो ಮತ್ತೆ ಆತ್ಮನ್ನು ಸಹ ನೆನ್ಪು ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ तो शिव बाबा को याद करो। ಮತ್ತೆ ಶಿವಬಾಬನ್ನ ನೆನ್ಪು ಮಾಡಿ. तो ये तो सहज हो गया, ಮತ್ತೆ ಇದಂತೂ ಸಹಜ ಆಗ್ಬಿಟ್ಟಿದೆ. क्योंकि आत्मा को याद करना मुश्किल हो जाता है। ಯಾಕೆಂದರೆ ಆತ್ಮನ ನೆನ್ಪು ಮಾಡೋದು ಕಷ್ಟ ಆಗೋಗುತ್ತೆ. है? क्या बताया? ಏನಂತ ಹೇಳಿದರು? जो धंधे धोरी में रहते हैं ಯಾರು ದುಡಿಮೆ ವ್ಯಾಪಾರದಲ್ಲೇ ತೊಡಗಿರ್ತಾರೆ उनको क्या बताया? ಅವ್ರಿಗೇನಂತ ಹೇಳಿದರು? आत्मा को याद करना कठिन पड़ता है, ಆತ್ಮನ ನೆನ್ಪು ಮಾಡೋದು ಕಠಿಣ ಅನಿಸುತ್ತೆ. तो उनके लिए तो बहुत सहज बात बता दी। ಮತ್ತು ಅವರಿಗೋಸ್ಕರ ಅಂತೂ ತುಂಬ ಸಹಜ ಮಾತನ್ನು ಹೇಳಿಬಿಟ್ರು. क्या बता दिया? ಏನಂತ ಹೇಳಿಬಿಟ್ರು? क्या बता दिया? ಕೇಳ್ತಾ ಇದ್ದಾರೆ ಬಾಬಾ, ಏನಂತ ಹೇಳಿದರು? है? कि साकार को याद करो, निराकार। साकार में निराकार तो है ही, शिव बाबा कहा जाता है। वो तो जन्म ಸಾಕಾರನ ನೆನ್ಪು ಮಾಡಿ, ಯಾಕೆಂದರೆ ಸಾಕಾರನಲ್ಲಂತೂ ನಿರಾಕಾರ ಇದ್ದೇ ಇದ್ದಾನೆ. जन्मांतर साथ रहेगा ना। ಅವರಂತೂ ಜನ್ಮ ಜನ್ಮಾಂತರ ಜೊತೆಯಲ್ಲೇ ಇರ್ತಾರೆ ಅಲ್ವಾ? जो ज्यादा याद करेंगे भले प्रजावर्ग की आत्माएं हो, ಯಾರು ಜಾಸ್ತಿ ನೆನ್ಪು ಮಾಡ್ತಾರೆ, ಭಲೆ ಅವ್ರ ಪ್ರಜಾವರ್ಗದ ಆತ್ಮಗಳೇ ಆಗಿರಲಿ, तो भी राज परिवार में साथ रह सकते हैं या नहीं? ಆದರೂ ಸಹ ಅವರು ರಾಜ ಪರಿವಾರದಲ್ಲಿ ಜೊತೆಯಲ್ಲಿ ಇರ್ಬೋದಾಗಿದೆನಾ ಇಲ್ವಾ? है? मान लो शिव बाबा को उन्होंने ज्यादा याद किया, ತಿಳ್ಕೊಳ್ಳಿ, ಅವರು ಶಿವಬಾಬನ್ನ ಜಾಸ್ತಿ ನೆನ್ಪು ಮಾಡಿರ್ತಾರೆ, प्रजावर्ग की आत्माएं हैं, ಪ್ರಜಾವರ್ಗದ ಆತ್ಮಗಳಾಗಿದ್ದಾರೆ. तो प्रजावर्ग की आत्माओं को तो वर्षा नहीं मिलता ಮತ್ತು ಪ್ರಜಾವರ್ಗದ ಆತ್ಮಗಳಿಗಂತೂ ಆಸ್ತಿ ಸಿಗೋದಿಲ್ಲ. है। प्रजावर्ग में भी ऐसी होंगी ना भक्त किस्म की आत्माएं। ಮತ್ತು ಪ್ರಜಾವರ್ಗದಲ್ಲೂ ಈ ಥರ ಇರ್ತಾರೆ ಅಲ್ವಾ, ಭಕ್ತರ ಥರ ಆತ್ಮಗಳು. शिव बाबा के भक्त भी तो होते हैं। ಶಿವಬಾಬನ್ಗೆ ಭಕ್ತರು ಸಹ ಇರ್ತಾರೆ ಅಲ್ವಾ? तो जो शिव बाबा के भक्त होंगे ಮತ್ತು ಯಾರು ಶಿವಬಾಬನ ಭಕ್ತರಾಗಿರ್ತಾರೆ उनमें भी वही है अव्यभिचारी याद वाले भक्त बहुत होते हैं। ಮತ್ತು ಅದರಲ್ಲೂ ಸಹ ಅವ್ಯಭಿಚಾರಿ ಭಕ್ತರಂತೂ ತುಂಬ ಇರ್ತಾರೆ. यथा राजा तथा प्रजा, ये क्या बात? ಯಥಾ ರಾಜ ತಥಾ ಪ್ರಜಾ, ಇದೇನು ಮಾತಾಯಿತು? राजा ने जितना पुरुषार्थ किया होगा उतना प्रजा करेगी क्या? ರಾಜ ಎಷ್ಟು ಪುರುಷಾರ್ಥ ಮಾಡಿರ್ತಾನೆ ಅಷ್ಟು ಪ್ರಜೆಗಳು ಮಾಡ್ತಾರಾ? सुख शांति में उतना रहेंगे, ಸುಖ ಶಾಂತಿಯಲ್ಲೇನೋ ಅಷ್ಟಿರ್ತಾರೆ. क्योंकि आत्मा तो याद ही, आत्मा ही तो याद करती है। ಯಾಕೆಂದರೆ ಆತ್ಮನೇ ನೆನ್ಪು ಮಾಡುತ್ತೆ ಅಲ್ವಾ? और कराती किसके द्वारा है? ಮತ್ತು ಮಾಡೋದು ಯಾರ ಮುಖಾಂತರ ಮಾಡಿಸುತ್ತೆ? शरीर के द्वारा कराती है। ಶರೀರದ ಮುಖಾಂತರನೇ ಮಾಡಿಸ್ತಾರೆ. तो अभी आत्मा करती है। ಮತ್ತು ಇವಾಗ ಆತ್ಮ ಮಾಡುತ್ತೆ. आत्मा याद करती है और शिव बाबा को आत्मा याद करती है। ಆತ್ಮ ನೆನ್ಪು ಮಾಡುತ್ತೆ ಮತ್ತು ಆತ್ಮ ಶಿವಬಾಬನ್ನ ನೆನ್ಪು ಮಾಡುತ್ತೆ. दो शब्द क्यों मिला दिए? ಎರಡು ಶಬ್ದವನ್ನು ಯಾಕೆ ಸೇರಿಸ್ಬಿಟ್ರು? शिव भी मिला दिया और बाबा भी मिला दिया। ಶಿವನು ಸೇರಿಸ್ಬಿಟ್ರು ಮತ್ತು ಬಾಬಾ ಅಂತಲೂ ಸೇರಿಸ್ಬಿಟ್ರು. क्योंकि शिव है बिंदी का नाम ಯಾಕೆಂದರೆ ಶಿವ ಆಗಿದೆ ಬಿಂದಿಯ ಹೆಸರು और बाबा है ಮತ್ತು ಬಾಬಾ ಆಗಿದೆ साकार शरीर का नाम। ಸಾಕಾರ ಶರೀರದ ಹೆಸರು. जो साकारी संबंध होते हैं ಏನು ಸಾಕಾರಿ ಸಂಬಂಧ ಇರುತ್ತೆ उनमें आत्माओं का तो सिर्फ बाप का ही संबंध होता है। बिंदु ಅದರಲ್ಲಿ ಆತ್ಮಗಳದಂತೂ ಕೇವಲ ತಂದೆಯ ಸಂಬಂಧನೇ ಇರುತ್ತೆ. बिंदु आत्माओं का बिंदु बाप, ಬಿಂದು ಬಿಂದು ಆತ್ಮಗಳ ಬಿಂದು ರೂಪಿ ತಂದೆ, ज्योति बिंदु।
ಆತ್ಮ ಆಗಿದೆ ಜ್ಯೋತಿರ್ಬಿಂದು. और जब आत्मा शरीर में होती है तो ढेर सारे संबंध बनते हैं। ಮತ್ತು ಯಾವಾಗ ಆತ್ಮ ಶರೀರದಲ್ಲಿ ಪ್ರವೇಶ ಮಾಡುತ್ತೆ ಆವಾಗ ಅನೇಕ ಸಂಬಂಧಗಳಾಗೋಗುತ್ತೆ. तो उनमें जिसको ज़्यादा रिस्पेक्ट दी जाती है परिवार में, ಮತ್ತು ಅದರಲ್ಲಿ ಪರಿವಾರದಲ್ಲಿ ಜಾಸ್ತಿ ರೆಸ್ಪೆಕ್ಟ್ ಯಾರಿಗೆ ಕೊಡಲಾಗುತ್ತೆ, उसको कहा जाता है बाबा, ग्रैंडफादर। ಅವರಿಗೆ ಹೇಳಲಾಗುತ್ತೆ ಬಾಬಾ ಅಂದರೆ ಗ್ರ್ಯಾಂಡ್ ಫಾದರ್. तो याद करने में शरीर की कोई दरकार नहीं ಮತ್ತು ನೆನ್ಪು ಮಾಡೋದಕ್ಕೆ ಶರೀರದ ಏನು ಅವಶ್ಯಕತೆನೇ ಇಲ್ಲ. है। शरीर का दरकार नहीं है, ಶರೀರದ ಅವಶ್ಯಕತೆ ಇಲ್ವಾ? है? आत्मा अगर याद करेगी तो शरीर की दरकार नहीं है, बिना शरीर की याद कर लेगी। ಆತ್ಮ ಒಂದು ವೇಳೆ ನೆನ್ಪು ಮಾಡಿದರೆ ಶರೀರದ ಅವಶ್ಯಕತೆ ಇಲ್ವಾ? ಶರೀರ ಇಲ್ಲದೆ ನೆನ್ಪು ಮಾಡ್ಕೊಂಡ್ಬಿಡುತ್ತಾ ಆತ್ಮ? है? पुरुषार्थ ही नहीं होगा। ಪುರುಷಾರ್ಥನೇ ಆಗೋದಿಲ್ಲ. पुरुषार्थ कब होगा? ಪುರುಷಾರ್ಥ ಯಾವಾಗ ಆಗುತ್ತೆ? जब शरीर में होगी तभी तो याद पुरुषार्थ होगा ना। ಯಾವಾಗ ಆತ್ಮ ಶರೀರದಲ್ಲಿರುತ್ತೆ ಆವಾಗೇ ಪುರುಷಾರ್ಥ ಆಗುತ್ತೆ ಅಲ್ವಾ? सूक्ष्म शरीरधारी आत्मा है, सूक्ष्म शरीर ಯಾವ ಥರ ಸೂಕ್ಷ್ಮ ಶರೀರಧಾರಿ ಆತ್ಮಗಳಿರ್ತಾರೆ, आ जाती है, ಅವರು ಸೂಕ್ಷ್ಮ ಶರೀರದಿಂದ ಬಂದ್ಬಿಡ್ತಾರೆ. ज्यादा पाप करते हैं तो सूक्ष्म शरीर धारण करते हैं। ಯಾರಾದರೂ ಜಾಸ್ತಿ ಪಾಪ ಕರ್ಮ ಮಾಡ್ತಾರೆ ಅವರು ಸಹ ಸೂಕ್ಷ್ಮ ಶರೀರವನ್ನು ಧಾರಣೆ ಮಾಡ್ಕೊತಾರೆ. तो सूक्ष्म शरीर के उनके पाप पुण्य बनते हैं ಮತ್ತು ಸೂಕ್ಷ್ಮ ಶರೀರದಿಂದ ಏನಾದರೂ ಅವ್ರದ್ದು ಪಾಪ ಪುಣ್ಯ ಆಗುತ್ತಾ? नहीं। ಆಗದೇ ಇಲ್ಲ. हाँ, जिसमें प्रवेश करते हैं ಯಾರಲ್ಲಿ ಪ್ರವೇಶ ಮಾಡ್ತಾರೆ उनका पाप पुण्य बनता है। ಅವ್ರದ್ದೇ ಪಾಪ ಪುಣ್ಯ ಆಗುತ್ತೆ. हाँ, परमानेंट अगर कोई शरीर में प्रवेश कर जाए, ಹಾಂ, ಪರ್ಮನೆಂಟಾಗಿ ಒಂದು ವೇಳೆ ಯಾರಾದರೂ ಶರೀರದಲ್ಲಿ ಪ್ರವೇಶ ಮಾಡಿಬಿಟ್ರೆ जब तक मृत्यु पर्यंत, ಮೃತ್ಯು ಪರ್ಯಂತದವರೆಗೂ तो फिर हिसाब किताब बनेगा। जैसे ಆವಾಗ ಮತ್ತೆ ಅವ್ರದ್ದು ಲೆಕ್ಕಾಚಾರ ಆಗುತ್ತೆ. ब्रह्मा की सोल है, परमानेंट प्रवेश कभी करेगी या नहीं करेगी? ಯಾವ ರೀತಿ ಬ್ರಹ್ಮನಾತ್ಮ ಇದ್ದಾರೆ ಅವರು ಪರ್ಮನೆಂಟಾಗಿ ಯಾವಾಗಾದರೂ ಪ್ರವೇಶ ಮಾಡ್ತಾರೋ ಇಲ್ವೋ? करेगी। ಮಾಡ್ತಾರೆ. तो उनके हिसाब किताब जितना वो पुरुषार्थ करेंगे उतना उनका बनेगा। ಮತ್ತು ಅವ್ರು ಎಷ್ಟು ಪುರುಷಾರ್ಥ ಮಾಡ್ತಾರೆ ಅವ್ರದ್ದಷ್ಟು ಲೆಕ್ಕಾಚಾರ ಆ ಥರ ಆಗುತ್ತೆ. तो अभी जब तक शरीर है ಮತ್ತು ಇವಾಗ ಎಲ್ಲಿವರೆಗೂ ಶರೀರ ಇದೆ तो करने वाली आत्मा है, ಮತ್ತು ಮಾಡುವಂಥದ್ದು ಆತ್ಮನೇ ಆಗಿದೆ. याद करने वाली। ನೆನ್ಪು ಮಾಡುವಂಥದ್ದು ಆತ್ಮನೇ ಆಗಿದೆ. बाप कहते हैं तुम आत्मा जब अलग थे ತಂದೆ ಹೇಳ್ತಾರೆ ನೀವು ಆತ್ಮಗಳು ಯಾವಾಗ ಬೇರೆ ಆಗಿದ್ರಿ, शरीर से, ಶರೀರದಿಂದ ಯಾವಾಗ ಬೇರೆ ಆಗಿದ್ರಿ तब पवित्र थे। ಆವಾಗ ನೀವು ಪವಿತ್ರವಾಗಿದ್ರಿ. क्या अपवित्र कब बनते ಅಪವಿತ್ರರು ಯಾವಾಗ ಆಗ್ತಾರೆ? हैं? जब गर्भ में आते हैं तो माता का संग का रंग लगता है कि नहीं? ಯಾವಾಗ ಗರ್ಭದಲ್ಲಿ ಬರ್ತಾರೆ ಆವಾಗ ತಾಯಿಯ ಸಂಗಿನ ರಂಗ್ ಅಂಟ್ಕೊಳುತ್ತೋ ಇಲ್ವೋ? आत्मा को ಆತ್ಮನಿಗೆ ಸಂಘದ ರಂಗ್ ಅಂಟ್ಕೊಳುತ್ತೋ ಇಲ್ವೋ? तो हिसाब किताब बन जाता है। ಆವಾಗ ಮತ್ತೆ ಲೆಕ್ಕಾಚಾರ ಆಗೋಗುತ್ತೆ. फिर अपवित्रता बढ़ेगी या घटेगी? ಮತ್ತೆ ಅದರಿಂದ ಅಪವಿತ್ರತೆ ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ? है? बढ़ेगी, घटेगी? ಕೇಳ್ತಾ ಇದ್ದಾರೆ ಬಾಬಾ, ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ? बढ़ेगी। ಜಾಸ್ತಿನೇ ಆಗುತ್ತೆ. क्यों? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಯಾಕೆ? अगर फिर माता के मुकाबले ज़्यादा पावरफुल आत्मा हो तो ಒಂದು ವೇಳೆ ತಾಯಿಯ ಹೋಲಿಕೆಯಲ್ಲಿ ಪವರ್ಫುಲ್ ಜಾಸ್ತಿ ಆಗಿದ್ರೆ ಆತ್ಮ, तो संग का रंग लगेगा या घटेगा? ಆವಾಗ ಸಂಘದ ರಂಗ್ ಏನಿದೆ ಅದು ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ? है? घटेगा? घटेगा नहीं? ಕೇಳ್ತಾ ಇದ್ದಾರೆ ಬಾಬಾ, ಕಡಿಮೆ ಆಗುತ್ತೋ ಇಲ್ವೋ? अरे संग का रंग लगेगा कि नहीं? ಸಂಘದ ರಂಗ್ ಅಂಟ್ಕೊಳುತ್ತೋ ಇಲ್ವೋ? है? वहीं खाना, वहीं पीना, ಅಲ್ಲೇ ತಿನ್ನೋದು, ಅಲ್ಲೇ ಕುಡಿಯೋದು, वहीं सांस लेना, ಅಲ್ಲೇ ಉಸಿರಾಡೋದು, सब प्रकार की प्राप्ति। ಎಲ್ಲ ಪ್ರಕಾರದ ಪ್ರಾಪ್ತಿ. तो जिनका खाना करते हैं, जिनसे पीना करते हैं, परवरिश लेते हैं, ಮತ್ತೆ ಯಾರಿಂದ
ನೀರು ಕುಡಿತೀವಿ, ತಿಂತೀವಿ, ಯಾರಿಂದ ಪಾಲನೆ ಪೋಷಣೆಯನ್ನು ನಾವು ತಗೊತೀವಿ? जब बाहर आते हैं ಯಾವಾಗ ನಾವು ಹೊರಗಡೆ ಬರ್ತೀವಿ गर्भ से ಗರ್ಭದಿಂದ, तो फिर नंबरवार हो जाता है। ಅವಾಗ ಮತ್ತೆ ನಂಬರ್ ವಾರಾಗ ಆಗೋಗ್ತಾರೆ. कोई कोई बच्चे तो दुनिया में ऐसे होते हैं जिनको माताएं नहीं पाल पाती, ಕೆಲವು ಮಕ್ಕಳು ಪ್ರಪಂಚದಲ್ಲಿ ಈ ರೀತಿ ಇರ್ತಾರೆ, ಅವರಿಗೆ ತಾಯಿ ಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ. दानियां पालती हैं, ಅವಾಗ ಅವ್ರ ಅಜ್ಜಿ ಎಲ್ಲ ಪಾಲನೆ ಮಾಡ್ತಾರೆ. पालती है कि नहीं? ಪಾಲನೆ ಮಾಡ್ತಾರೋ ಇಲ್ವೋ? तो उनके साथ हिसाब किताब नहीं बनता है। ಮತ್ತೆ ಅವ್ರ ಜೊತೆ ಅವ್ರದ್ದು ಲೆಕ್ಕಾಚಾರ ಆಗೋದಿಲ್ವಾ? माता उनके साथ कम रहेगी, नौकरी धंधे में चली जाती है, ತಾಯಿ ಅವ್ರ ಜೊತೆ ಕಡಿಮೆ ಇರ್ತಾರೆ, ಅವರು ದುಡಿಮೆ ವ್ಯಾಪಾರದಲ್ಲಿ ಹೋಗ್ಬಿಡ್ತಾರೆ. है? और कोई दाई रखी हुई है घर में, उसके साथ ज्यादा रहेगा बच्चा। ಮತ್ತೆ ಈ ಮನೆಯಲ್ಲಿ ಯಾರಾದರೂ ಪಾಲನೆ ಮಾಡಲಿಕ್ಕೆ ಅಂತ ದಾಯಿ ಅಂತ ಇಟ್ಕೊಂಡಿರ್ತಾರೆ, ಅವರು ಪಾಲನೆ ಮಾಡ್ತಾರೆ, ಅವ್ರ ಜೊತೆ ಮಗು ಜಾಸ್ತಿ ಇರುತ್ತೆ. तो किसका संग ज्यादा लगेगा? ಮತ್ತೆ ಯಾರ ಸಂಘ ಜಾಸ್ತಿ ಅಂಟ್ಕೊಳ್ಳುತ್ತೆ? दाई का लगेगा ना। ये ಯಾರು ದಾಯಿ ಅಂದರೆ ಆ ಪಾಲನೆ ಮಾಡ್ಲಿಕ್ಕೋಸ್ಕರ ಯಾರನ್ನ ಇಟ್ಕೊಂಡಿರ್ತಾರೆ ಮನೆಯಲ್ಲಿ, ಅವ್ರದ್ದು ಸಂಘ ಜಾಸ್ತಿ ಆಗುತ್ತೆ ಅಲ್ವಾ? हिसाब किताब बनता है, ಅವ್ರ ಜೊತೆ ಲೆಕ್ಕಾಚಾರ ಆಗುತ್ತೆ. जिसका भी संग रहेगा और उससे जितनी भी ज्यादा प्राप्ति होगी, ಯಾರದೇ ಸಂಘ ಇರುತ್ತೆ ಅವರಿಂದ ಎಷ್ಟು ಜಾಸ್ತಿ ಪ್ರಾಪ್ತಿ ಆಗುತ್ತೆ, उतना हिसाब किताब बनेगा। ಅಷ್ಟೇ ಜಾಸ್ತಿ ಲೆಕ್ಕಾಚಾರ ಆಗುತ್ತೆ. तो जो सुप्रीम एबोर्ड परमधाम है, ಮತ್ತೆ ಸುಪ್ರೀಂ ಅಬೋರ್ಡ್ ಪರಮಧಾಮ ಏನಿದೆ, आत्मलोक, ಆತ್ಮಲೋಕ, उसमें तो किसी देहधारी का संग है ही नहीं, तो पवित्र ಅದರಲ್ಲಂತೂ ಯಾವುದೇ ದೇಹದಾರಿಗಳ ಸಂಘನೇ ಇಲ್ಲ, ಅದಕ್ಕೆ ಅಲ್ಲಿ ಪವಿತ್ರರಾಗಿರ್ತಾರೆ. होते हैं। तो पहले पहले जब इस सृष्टि पर आए थे ಮತ್ತೆ ಮೊಟ್ಟ ಮೊದಲು ಯಾವಾಗ ಈ ಸೃಷ್ಟಿಯಲ್ಲಿ ಬಂದಿದ್ರಿ, तो पवित्र ಅವಾಗ ಮತ್ತೆ ಪವಿತ್ರರಾಗಿದ್ರಿ. है। ये समझने की बात है या नहीं? ಮತ್ತೆ ಇದು ತಿಳ್ಕೊಳ್ಳುವಂಥ ಮಾತಾಗಿದೆನೋ ಇಲ್ವೋ? है, समझने की बात है। क्या समझने की बात है? तो ಇದು ಸಹ ತಿಳ್ಕೊಳ್ಳುವಂಥ ಮಾತೇ ಆಗಿದೆ. ಏನು ತಿಳ್ಕೊಳ್ಳುವಂಥ ಮಾತಾಗಿದೆ ಇದು? है, समझने की बात ये है, ತಿಳ್ಕೊಳ್ಳುವಂಥ ಮಾತು ಇದಾಗಿದೆ. अभी भी इस दुनिया में हम ಇವಾಗೂ ಸಹ ಈ ಪ್ರಪಂಚದಲ್ಲಿ ನಾವು बुद्धि का कनेक्शन सबसे तोड़ेंगे, ಬುದ್ಧಿಯ ಕನೆಕ್ಷನ್ ಎಲ್ಲರಿಂದ ನಾವು ದೂರ ಮಾಡಿಬಿಟ್ರೆ, सिर्फ एक शिव बाबा को याद करेंगे, ಕೇವಲ ಒಬ್ಬ ಶಿವಬಾಬನ ನಾವು ನೆನಪು ಮಾಡಿದರೆ, और शिव बाबा की जो स्टेज होगी वो ही हमारी स्टेज बने। ಮತ್ತು ಶಿವಬಾಬಂದು ಯಾವ ಥರ ಸ್ಟೇಜ್ ಇರುತ್ತೋ ನಮ್ಮದು ಸಹ ಅದೇ ಥರ ಸ್ಟೇಜ್ ಆಗುತ್ತೆ. तो क्या समझ में आया? ಮತ್ತೆ ಏನು ಅರ್ಥ ಆಯಿತು? शिव बाबा परम नाम की निराकारी अव्यक्त स्टेज में है, ಶಿವಬಾಬಾ ಪರಮಧಾಮದ ನಿರಾಕಾರಿ ಅವ್ಯಕ್ತ ಸ್ಟೇಜ್ನಲ್ಲಿದ್ದಾರಾ? तो हमको भी संग का रंग वैसा ही लगेगा, हम भी ಮತ್ತೆ ನಮಗೂ ಸಹ ಸಂಘದ ರಂಗ್ ಅದೇ ಥರ ಅಂಟ್ಕೊಳ್ಳುತ್ತೆ, पवित्र बन जाएंगे। ನಾವು ಸಹ ಪವಿತ್ರರಾಗೋಗ್ತೀವಿ. क्योंकि पवित्र आए थे तो पवित्र ही हमको वापस जाना है। ಮತ್ತೆ ನಾವು ಪವಿತ್ರರಾಗಿ ಬಂದಿದ್ವಿ, ಮತ್ತೆ ಪವಿತ್ರರಾಗಿ ಮತ್ತೆ ನಮ್ಗೆ ವಾಪಸ್ ಹೋಗ್ಬೇಕಾಗಿದೆ. तो बात समझ में आ गई ना? ಮತ್ತೆ ಮಾತು ಅರ್ಥ ಆಗೋಯ್ತಲ್ವಾ? हाँ, कि जैसा संग करेंगे बुद्धि का, ಯಾವ ಥರ ನಾವು ಸಂಘವನ್ನು ಮಾಡ್ತೀವಿ ಬುದ್ಧಿದು, वैसा रंग जरूर लगेगा। ಆ ಥರ ಬಣ್ಣ ಖಂಡಿತವಾಗಿ ಅಂಟ್ಕೊಳ್ಳುತ್ತೆ. अभी भी तुमको बताते हैं, ಇವಾಗೂ ಸಹ ನಿಮಗೆ ಹೇಳ್ತಾರೆ. ಏನಂತ? क्या बताते हैं? ಏನಂತ ಹೇಳ್ತಾರೆ? कि अभी भी तुमको ये बात बताते हैं संगम में, ಇವಾಗೂ ಸಹ ಸಂಗಮ ಯುಗದಲ್ಲಿ ನಿಮಗೆ ಈ ಮಾತನ್ನ ಹೇಳ್ತಾರೆ. ಏನಂತ? वहाँ जाएंगे परमधाम में, आत्मलोक में, ಅಲ್ಲಿ ಹೋಗ್ಬಿಟ್ರೆ ಪರಮಧಾಮದಲ್ಲಿ, ಆತ್ಮಲೋಕದಲ್ಲಿ, तो पवित्र बन करके ही जाएंगे। ಮತ್ತೆ ಅಲ್ಲಿ ಪವಿತ್ರರಾಗ್ಬಿಟ್ಟೆ ಹೋಗ್ತೀವಿ. बता तो दिया, तो करना क्या है? ಹೇಳೋದಂತೂ ಹೇಳ್ಬಿಟ್ರು, ಮತ್ತೆ ಏನು ಮಾಡಬೇಕಾಗಿದೆ? क्या करना है? ಹೇಳ್ತಾ ಇದ್ದಾರೆ ಬಾಬಾ, ಏನು ಮಾಡಬೇಕಾಗಿದೆ? पवित्र बन करके जाना है, और यही बात बता दी। ಪವಿತ್ರರಾಗ್ಬಿಟ್ಟು ಹೋಗ್ಬೇಕಾಗಿದೆ ಅಂದ್ರೆ ಮತ್ತೆ ಇದೇ ಮಾತನ್ನ ಹೇಳ್ಬಿಟ್ರು. अब करना क्या है? ಮತ್ತೆ ಇವಾಗ ಏನು ಮಾಡಬೇಕಾಗಿದೆ? पवित्र को पहचानना है। ಪವಿತ್ರರಾಗಿರೋರನ್ನ ಗುರುತಿಸ್ಕೋಬೇಕಾಗಿದೆ. इस सृष्टि में ऐसा पुरुषार्थी
बाप का बच्चा शिव का ಈ ಸೃಷ್ಟಿಯಲ್ಲಿ ಈ ಥರ ಪುರುಷಾರ್ಥಿ ಮಗು ತಂದೆದು ಶಿವ ತಂದೆ कौन है ಯಾರಾಗಿದ್ದಾರೆ? जो सबसे जास्ती अव्यक्त स्टेज में रहता हो। ಯಾರು ಎಲ್ಲರಿಗಿಂತ ಜಾಸ್ತಿ ಅವ್ಯಕ್ತ ಸ್ಟೇಜ್ನಲ್ಲಿ ಇರೋವಂಥವ್ರಾಗಿರ್ತಾರೆ. तो उसका संग करेंगे तो जल्दी पावन बनेंगे। ಮತ್ತು ನಾವು ಅವ್ರ ಸಂಘವನ್ನು ಮಾಡಿದರೆ ನಾವು ಸಹ ಬೇಗ ಪಾವನರಾಗ್ತೀವಿ. जल्दी पावन बनेंगे तो हमारा नंबर पावन दुनिया में जाने का पहले लग जाएगा। ಮತ್ತು ನಾವು ಬೇಗ ಪಾವನರಾಗ್ಬಿಟ್ರೆ ಹೊಸ ಪ್ರಪಂಚದಲ್ಲಿ ಹೋಗ್ಲಿಕ್ಕೆ ನಮ್ಮ ನಂಬರ್ ಮೊದಲಾಗೋಗ್ಬಿಡತ್ತೆ. तो ये है तुम्हारी मेहनत। ಮತ್ತು ಇದಾಗಿದೇನು ನೀವು ಪಡುವಂಥ ಶ್ರಮ? क्या? ಏನಾಗಿದೆ? जल्दी से जल्दी औरों के मुकाबले दौड़ के है ಅಂದರೆ ಎಷ್ಟಾಗುತ್ತೋ ಅಷ್ಟು ಬೇಗ ಬೇರೆಯವ್ರ ಹೋಲಿಕೆಯಲ್ಲಿ ನೀವು ಓಡೋಗ್ಬಿಟ್ಟು, याद की यात्रा है ना, ಇದು ಸಹ ನೆನಪಿನ ಯಾತ್ರೆ ಆಗಿದೆ ಅಲ್ವಾ? उसमें तीखी दौड़ दौड़ के हम पहले आगे निकल जाए। ಇದರಲ್ಲಿ ತೀಕ್ಷ್ಣವಾಗಿ ಓಡಿ ಓಡಿ ಹೋಗ್ಬಿಟ್ಟು ನಾವು ಮೊದಲನೇ ನಂಬರನ್ನು ತೊಗೊಂಡ್ಬಿಡ್ಬೇಕಾಗಿದೆ. दौड़ लगाते हैं उनको मेहनत लगती है कि नहीं? ಯಾರು ಓಡ್ತಾರೆ ರೇಸ್ನಲ್ಲಿ ಅವರಿಗೆ ಕಷ್ಟ ಅನುಭವ ಆಗುತ್ತೋ ಇಲ್ವೋ? हाँ, ಆಗುತ್ತೆ. वो है जिस्मानी दौड़ ಅದಂತೂ ಆಗಿದೆ ಜಿಸ್ಮಾನಿ ಓಡಾಟ. और ये है रूहानी दौड़। ಮತ್ತು ಇದಾಗಿದೆ ರುಹಾನಿ ಓಡುವ ಆಟ. तो इस रूहानी दौड़ में तो बहुत मेहनत चाहिए। ಮತ್ತು ಈ ರುಹಾನಿ ಓಡಾಟದಲ್ಲಂತೂ ತುಂಬ ಜಾಸ್ತಿ ಶ್ರಮ ಪಡಬೇಕಾಗಿದೆ. क्योंकि वो जो दौड़ होती है जिस्मानी, ಯಾಕೆಂದರೆ ಆ ಓಡುವಂಥ ಆಟ ಏನಿದೆ ಜಿಸ್ಮಾನಿ ಆಟ, वो तो लिमिटेड होती है। ಅದಂತೂ ಲಿಮಿಟೆಡ್ ಆಗಿರುತ್ತೆ. 100 मीटर की दौड़, 200 1000 मीटर की दौड़, 100 ಕಿಲೋಮೀಟರ್ ಅಥವಾ 200 ಕಿಲೋಮೀಟರ್, 1000 ಕಿಲೋಮೀಟರ್, 1-2 किलोमीटर 10 किलोमीटर की दौड़ लगवाएंगे। 1-2 ಕಿಲೋಮೀಟರ್ ಅಥವಾ 10 ಕಿಲೋಮೀಟರ್ ಓಡೋದು ಆಟ ಇರುತ್ತೆ. यहाँ तो हमें जहाँ जाना है ಇಲ್ಲಂತೂ ನಮಗೆ ಎಲ್ಲಿ ಹೋಗ್ಬೇಕಾಗಿದೆ? वो तो बहुत दूर है, ಅದಂತೂ ತುಂಬ ದೂರ ಇದೆ है? और ऊंचाई पर भी है। ಮತ್ತೆ ಉನ್ನತವಾಗೂ ಇದೆ. तो तुमको तो बहुत मेहनत करनी चाहिए। ಮತ್ತೆ ಅವ್ರಿಗೆ ನಮಗಂತೂ ತುಂಬ ಜಾಸ್ತಿ ಶ್ರಮ ಪಡಬೇಕಾಗಿದೆ. ये बड़ी कमाई है। ಇದು ತುಂಬ ದೊಡ್ಡ ಸಂಪಾದನೆ ಆಗಿದೆ. क्यों? ಯಾಕೆ? कि दुनिया में जो जिस्मानी कमाई होती है ಯಾಕೆಂದರೆ ಪ್ರಪಂಚದಲ್ಲಿ ಏನು ಜಿಸ್ಮಾನಿ ಸಂಪಾದನೆ ಆಗುತ್ತೆ वो तो एक जन्म की होती है, और ये है ಅದಂತೂ ಒಂದು ಜನ್ಮಕ್ಕೋಸ್ಕರ ಆಗುತ್ತೆ. ಆದರೆ ಇದು अनेक जन्मों की कमाई। भले उस दुनिया में भी जो अच्छे कर्म करते हैं ಇದಂತೂ ಅನೇಕ ಜನ್ಮದ ಸಂಪಾದನೆ ಆಗಿದೆ. ಭಲೆ ಪ್ರಪಂಚದಲ್ಲೂ ಸಹ ಅನೇಕ ಪ್ರಕಾರದ ಕರ್ಮವನ್ನು ಮಾಡ್ತಾರೆ, पुण्यात्मा बनते हैं, ಪುಣ್ಯಾತ್ಮ ಆಗ್ತಾರೆ. तो अगले जन्म में उनको उसका उजूरा मिल जाता है। ಮತ್ತು ಮುಂದಿನ ಜನ್ಮದಲ್ಲಿ ಅವರಿಗೆ ಅದರ ಪ್ರಾಪ್ತಿ ಸಿಕ್ಬಿಡುತ್ತೆ. 1-2 जन्म उजूरा मिलता है। 1-2 ಜನ್ಮದಲ್ಲಿ ಅದರ ಇಂಟ್ರೆಸ್ಟ್ ಸಿಗುತ್ತೆ. क्योंकि जो कर्म दुनिया में भी अज्ञान काल में किए जाते हैं, ಯಾಕೆಂದರೆ ಪ್ರಪಂಚದಲ್ಲೂ ಅಜ್ಞಾನ ಕಾಲದಲ್ಲಿ ಇದ್ದಾಗೂ ಸಹ ಏನೇ ಕರ್ಮವನ್ನು ಮಾಡಲಾಗುತ್ತೆ, तीव्रता से किए जाते हैं, तीव्र संकल्प लेकर के, ತೀವ್ರ ಸಂಕಲ್ಪವನ್ನು ತಗೊಂಡು ಮಾಡಲಾಗುತ್ತೆ, ತೀವ್ರತೆಯಿಂದ ಮಾಡಲಾಗುತ್ತೆ. तो उनका फल जल्दी मिलता है। ಮತ್ತು ಅದರ ಫಲ ಬೇಗ ಸಿಗುತ್ತೆ. और जो कर्म धीमी गति से किए जाते हैं ಮತ್ತು ಯಾವ ಕರ್ಮವನ್ನು ನಿಧಾನವಾಗಿ ಮಾಡಲಾಗುತ್ತೆ, तो उनका फल देर में मिलता है। ಮತ್ತು ಅದರ ಫಲ ಲೇಟಾಗಿ ಸಿಗುತ್ತೆ. तो अभी तो एक ही जन्म है, ಮತ್ತು ಇವಾಗಂತೂ ಒಂದೇ ಜನ್ಮ ಆಗಿದೆ, लास्ट जन्म, ಇದು ಲಾಸ್ಟ್ ಜನ್ಮ ಆಗಿದೆ. उसमें तो बड़ी कमाई करनी चाहिए। ಇದರಲ್ಲಂತೂ ತುಂಬ ಸಂಪಾದನೆ ಮಾಡಬೇಕಾಗಿದೆ. देखो यहाँ इस दुनिया में कितने बड़े बड़े साहूकार हैं। ನೋಡಿ ಇಲ್ಲಿ ಪ್ರಪಂಚದಲ್ಲಂತೂ ಎಷ್ಟು ದೊಡ್ಡ ದೊಡ್ಡ ಸಾಹುಕಾರರಿದ್ದಾರೆ. किस चीज के? ಯಾವ ಮಾತಿಗೋಸ್ಕರ ಸಾಹುಕಾರರಾಗಿದ್ದಾರೆ? हैं? स्थूल धन संपत्ति के कितने बड़े बड़े साहूकार हैं। ಸ್ಥೂಲ ಧನ ಸಂಪತ್ತಿ ಎಷ್ಟು ದೊಡ್ಡ ದೊಡ್ಡ ಸಾಹುಕಾರರಿದ್ದಾರೆ. और उनका नाम अखबारों में निकलता है, कितना उनका मान होता है। ಮತ್ತು ಅವರ ಹೆಸರುಗಳು ನ್ಯೂಸ್ ಪೇಪರಲ್ಲೆಲ್ಲ ಬರುತ್ತೆ, ಅವ್ರದ್ದು ಎಷ್ಟೊಂದು ಮಾನ ಸಮ್ಮಾನ ಇರುತ್ತೆ. पदम पदम पति हैं। ಪದಂ ಪದಂ ಪತಿಗಳಾಗಿದ್ದಾರೆ. क्या संख्याओं में ऊंची संख्या बता दी सबसे। ಅಂದರೆ ಸಂಖ್ಯೆಗಳಲ್ಲಿ ಎಲ್ಲದಕ್ಕಿಂತ ಹೈಯೆಸ್ಟ್ ನಂಬರ್ನಲ್ಲಿರೋ ಸಂಖ್ಯೆಯನ್ನು ಹೇಳ್ಬಿಟ್ರು.
कोई अरब के मालिक, कोई खरब के मालिक। ಕೆಲವರು ಅರಬಿನ ಮಾಲೀಕರು, ಕೆಲವರು ಖರಬ್ನ ಮಾಲೀಕರು. ಅಂದರೆ ಕೋಟ್ಯಾಧೀಶ್ವರಿಗಿಂತನೂ ಜಾಸ್ತಿ ಮೇಲಿರ್ತಾರೆ. तो दुनिया की बात क्यों की बाबा ने? ಮತ್ತು ಈ ಪ್ರಪಂಚದ ಮಾತನ್ನು ಯಾಕೆ ಹೇಳಿದರು ಬಾಬಾ? है? कि इस दुनिया से टैली करो. ಅಂದರೆ ಈ ಪ್ರಪಂಚದ ಜೊತೆ ಟ್ಯಾಲಿ ಮಾಡಿ. उनकी जो स्थूल धन की कमाई है, तुम्हारी कौन सी कमाई है? ಅವ್ರದ್ದು ಯಾವುದು ಸ್ಥೂಲ ಧನ ಸಂಪತ್ತಿಯ ಸಂಪಾದನೆ ಇದೆ, ಆದರೆ ನಿಮ್ದು ಯಾವ ಸಂಪಾದನೆ ಆಗಿದೆ? तुम्हारी है ज्ञान धन की कमाई ನಿಮ್ದಾಗಿದೆ ಜ್ಞಾನ ಧನ ಸಂಪತ್ತಿಯ ಸಂಪಾದನೆ. है. जो ईश्वरीय धन है वो ईश्वर से ही मिलता है. ಮತ್ತು ಈಶ್ವರೀಯ ಧನ ಏನಿದೆ, ಧನ ಸಂಪತ್ತಿ, ಅದು ಈಶ್ವರನಿಂದನೇ ಸಿಗುತ್ತೆ. है. वो धन आपस में कमाई करते हैं. ಆ ಧನ ಸಂಪತ್ತಿಯನ್ನು ಪರಸ್ಪರದಲ್ಲಿ ನಾವು ಸಂಪಾದನೆಯನ್ನ ಮಾಡ್ತೀವಿ. धंधा डोरी कुछ भी कहेंगे, व्यापार भी तो आपस में लेन देन करते हैं. ಏನೇ ದುಡಿಮೆ ವ್ಯಾಪಾರವನ್ನ ಮಾಡ್ತಾರೆ, ಅದರಲ್ಲಿ ಪರಸ್ಪರದಲ್ಲಿ ಕೊಡೋದು ತಗೊಳ್ಳೋದು ಮಾಡ್ತಾರೆ. आपस में एक दूसरे से लेते हैं. ಪರಸ್ಪರದಲ್ಲಿ ಒಬ್ರೊಬ್ರಿಂದ ತಗೊಂತಾರೆ. और यहाँ ಆದರೆ ಇಲ್ಲಿ तो देने वाला एक ही ऊंचे ते ऊंचे बाप है. ಆದರೆ ಇಲ್ಲಂತೂ ಕೊಡುವಂಥವ್ರು ಒಬ್ಬರೇ ಶ್ರೇಷ್ಠಕ್ಕಿಂತ ಶ್ರೇಷ್ಠ ತಂದೆ ಆಗಿದ್ದಾರೆ. और कितना देते हैं? ಮತ್ತೆ ಅವ್ರು ಎಷ್ಟು ಕೊಡ್ತಾರೆ? उसके पास तो अखूट खजाना है. ಮತ್ತೆ ಅವ್ರ ಹತ್ರ ಅಂತೂ ಅಕೂಟ ಖಜಾನೆ ಇದೆ. क्या? उसकी गिनती भी नहीं कर सकते. ಏನಂತ ಹೇಳಿದ್ರು ಅದನ್ನ ಎಣಿಸ್ಲಿಕ್ಕೂ ಸಹ ಆಗಲ್ಲ. क्या कहते हैं? ಏನಂತ ಹೇಳ್ತಾರೆ? उसके पास जो ज्ञान का धन है, ಯಾರ ಹತ್ರ ಏನು ಜ್ಞಾನದ ಧನ ಸಂಪತ್ತಿ ಇದೆ, उसके लिए कहते हैं ಅವರಿಗೋಸ್ಕರ ಹೇಳ್ತಾರೆ कि वो इतना धन है ಅದು ಇಷ್ಟೊಂದು ಜಾಸ್ತಿ ಧನ ಸಂಪತ್ತಿ ಇದೆ कि उसका आदि और अंत ही नहीं हो सकता. ಅದರದ್ದು ಆದಿ ಮತ್ತೆ ಅಂತ್ಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. जैसे दुनिया में पढ़ाइयाँ होती है ना, ज्ञान लेते हैं, ಯಾವ ತರ ಪ್ರಪಂಚದಲ್ಲಿ ವಿದ್ಯೆಗಳಿರುತ್ತೆ ಅಲ್ವಾ, ಜ್ಞಾನವನ್ನ ತಗೊಂತಾರೆ. उस ज्ञान का भी कोई अंत नहीं हो, जा रही जिंदगी पढ़ते रहो. ಆ ಜ್ಞಾನದ್ದು ಸಹ ಏನು ಅಂತ್ಯನೇ ಇಲ್ಲ, ಇಡೀ ಜೀವನದಲ್ಲೆಲ್ಲ ಓದ್ತಾನೆ ಇರಿ. सब कुछ जानकारी दुनिया की नहीं मिलेगी. ಆದರೂ ಈ ಪ್ರಪಂಚದ ಎಲ್ಲ ತಿಳುವಳಿಕೆ ಜ್ಞಾನ ಅನ್ನೋದು ನಮಗೆ ಸಿಗಲ್ಲ. और वो भी इसी एक जन्म की जानकारी है, ज्यादा से ज्यादा 2500 वर्ष की जानकारी. ಅದು ಹೆಚ್ಚಿಗಿಂತ ಹೆಚ್ಚು ಇದು ಒಂದೇ ಜನ್ಮದ ಜ್ಞಾನ ಸಿಗುತ್ತೆ. ಇಲ್ಲ ಅಂದರೆ ಅದಕ್ಕಿಂತ ಹೆಚ್ಚು ಅಂದರೆ 2500 ವರ್ಷಗಳ ಜ್ಞಾನ ಸಿಗ್ಬೋದು. पास्ट की हिस्ट्री ಜ್ಞಾನ ಸಿಗುತ್ತೆ, ಪಾಸ್ಟಿಂದು. और ये तो है पूरे कल्प की जानकारी. ಆದರೆ ಇದಂತೂ ಆಗಿದೆ ಪೂರ್ತಿ ಕಲ್ಪದ ಜ್ಞಾನ ತಿಳುವಳಿಕೆ. और हमारी आत्मा में जो संस्कार हैं, ಮತ್ತೆ ನಮ್ಮ ಆತ್ಮನಲ್ಲಿ ಏನು ಸಂಸ್ಕಾರಗಳಿದೆ, उन संस्कारों को फॉलो करने वाली जो हमारी दुनिया है जन्म जन्मांतर की, ಮತ್ತೆ ಆ ಸಂಸ್ಕಾರಗಳನ್ನು ಫಾಲೋ ಮಾಡುವಂಥ ಧರ್ಮಗಳೇನೇ ಇದೆ ನಮ್ಮದು, उन आत्माओं के बारे में भी हमको पता चलता है. ಆ ಆತ್ಮಗಳ ಬಗ್ಗೆನೂ ನಮಗೆ ಗೊತ್ತಾಗುತ್ತೆ. कितना विस्तार में ज्ञान हो जाता है. ಅಂದರೆ ಎಷ್ಟೊಂದು ಜಾಸ್ತಿ ವಿಸ್ತಾರದಲ್ಲಿ ಜ್ಞಾನ ಆಗೋಗುತ್ತೆ. तो देखो दुनिया के बड़े बड़े साहूकार हमारे मुकाबले क्या हैं? ಮತ್ತೆ ನೋಡಿ, ಪ್ರಪಂಚದ ದೊಡ್ಡ ದೊಡ್ಡ ಸಾಹುಕಾರರು ನಮ್ಮ ಹೋಲಿಕೆಯಲ್ಲಿ ಏನಾಗಿದ್ದಾರೆ? क्यों है? ಯಾಕೆ? क्योंकि उनकी जो धन संपत्ति है, ಯಾಕೆಂದ್ರೆ ಅವ್ರದ್ದೇನೇ ಧನ ಸಂಪತ್ತಿ ಇದೆ, वो उनके पोत्रे पड़पोत्रे ज्यादा से ज्यादा कोई खा ही नहीं पाएंगे. क्योंकि अभी दुनिया का विनाश, तो ಅವ್ರ ಧನ ಸಂಪತ್ತಿ ಏನೇ ಇದೆ ಅದು ಅವ್ರ ಮಕ್ಕಳು ಮೊಮ್ಮಕ್ಕಳು ಏನೇ ಇದ್ದಾರೆ ಅವ್ರು ಹೆಚ್ಚಿಗಿಂತ ಹೆಚ್ಚು ತಿನ್ಲಿಕ್ಕೆ ಆಗೋದೇ ಇಲ್ಲ. ಯಾಕೆಂದ್ರೆ ಇವಾಗ ಈ ಪ್ರಪಂಚ ವಿನಾಶ ಆಗಬೇಕಾಗಿದೆ, सामने खड़ा है. ವಿನಾಶ ಎದುರುಗಡೆನೆ ನಿಂತಿದೆ. और तुम्हारी कमाई तो अनेक जन्मों की है. ಆದರೆ ನಿಮ್ಮ ಸಂಪಾದನೆ ಅಂತೂ ಅನೇಕ ಜನ್ಮಕ್ಕೋಸ್ಕರ ಆಗಿದೆ. आत्मा की कमाई है ना. ಇದು ಆತ್ಮನ ಸಂಪಾದನೆ ಆಗಿದೆ ಅಲ್ವಾ. आत्मा का कनेक्शन अनेक जन्मों से है. और ಆತ್ಮನ ಕನೆಕ್ಷನ್ ಅನೇಕ ಜನ್ಮಗಳ ಜೊತೆ ಇದೆ. दूसरी बात सबसे बड़ी ये, ಮತ್ತೆ ಇನ್ನೊಂದು ದೊಡ್ಡ ಮಾತು ಇದಾಗಿದೆ. बाप कहते हैं कि ये जो तुम्हारे धन है, ज्ञान धन, ತಂದೆ ಹೇಳ್ತಾರೆ ಈ ಧನ ಸಂಪತ್ತಿ ಏನೇ ಇದೆ ನಿಮ್ದು ಜ್ಞಾನದ ಧನ ಸಂಪತ್ತಿ, ये स्थूल धन बन जाएगा. ಇದು ಸ್ಥೂಲ ಧನ ಸಂಪತ್ತಿ ಆಗೋಗುತ್ತೆ. क्या मतलब? ಇದರ ಅರ್ಥ ಏನಿದೆ?
यहाँ भी बन जाएगा ಇಲ್ಲೂ ಸಹ ಆಗೋಗುತ್ತೆ, और अगले कल्प में भी बन जाएगा। ಮತ್ತು ಮುಂದಿನ ಕಲ್ಪದಲ್ಲೂ ಆಗೋಗುತ್ತೆ. जो यहाँ जितना ज्ञान धन कमाएगा, ಯಾರು ಇಲ್ಲಿ ಎಷ್ಟು ಜ್ಞಾನಧನ ಸಂಪತ್ತಿಯನ್ನು ಸಂಪಾದನೆ ಮಾಡ್ತಾರೆ, आगे चल के इसी जन्म में अनुभव करेंगे ಮುಂದೆ ಬರುವಂಥ ಸಮಯದಲ್ಲಿ ಅವ್ರು ಇದೇ ಜನ್ಮದಲ್ಲೇ ಅನುಭವವನ್ನು ಮಾಡ್ಕೊತಾರೆ. कि जिनके पास ज्यादा ज्ञान धन है उनको लोग अपनी सारी धन संपत्ति अर्पण करने लगेंगे। ಯಾರ ಹತ್ರ ಜಾಸ್ತಿ ಜ್ಞಾನಧನ ಸಂಪತ್ತಿ ಇದೆ ಅವ್ರ ಹತ್ರ ಜನಗಳು ಬಂದ್ಬಿಟ್ಟು ಎಲ್ಲ ಸ್ಥೂಲ ಧನ ಸಂಪತ್ತಿಯನ್ನು ಅವ್ರ ಮುಂದೆ ಅರ್ಪಣೆ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಇದು ಪ್ರಾಕ್ಟಿಕಲ್ನಲ್ಲಿ ನೋಡಲಿಕ್ಕೆ ಕಾಣಿಸುತ್ತೆ ಇವಾಗ. क्या तो सबसे जास्ती धनवान कौन बनेंगे? ಮತ್ತೆ ಎಲ್ಲರಿಗಿಂತ ಜಾಸ್ತಿ ಶ್ರೀಮಂತರು ಯಾರು ಆಗ್ತಾರೆ? हद की धन संपत्ति के भी, ಹದ್ದಿನ ಧನ ಸಂಪತ್ತಿಗಾಗಲಿ ಅಥವಾ बेहद की धन संपत्ति के भी ಬೇಹದ್ದಿನ ಧನ ಸಂಪತ್ತಿಗೆ ಆಗಲಿ बनोगे ना। ನೀವೇ ಆಗ್ತೀರಾ ಅಲ್ವಾ? अभी विलायत में देखो, ಇವಾಗ ವಿದೇಶದಲ್ಲಿ ನೋಡಿ, अरबों खरबों के धन की तो कोई उनको कमी ही नहीं है। ಅರಬ್ನಷ್ಟು ಖರಬ್ನಷ್ಟು ಅಂದರೆ ಕೋಟಿಗಿಂತನೂ ಜಾಸ್ತಿ ದುಡ್ಡಿದೆ, ಅದರದಂತೂ ಅವ್ರಿಗೇನು ಇಲ್ಲ परंतु ವ್ಯಾಲ್ಯೂ. फिर भी जो आत्मा का सुख है, ಅಂದರೆ ಏನು ದುಡ್ಡಿಂದೇನು ಕೊರತೆ ಇಲ್ಲ ಅವರಿಗೆ, ಆದರೂ ಸಹ ಅವರ ಆತ್ಮನ ಸುಖ ಏನಿದೆ, आत्मा जिसे कहते हैं मन बुद्धि को, ಆತ್ಮ ಯಾವುದಕ್ಕೆ ಹೇಳಲಾಗುತ್ತೆ ಮನ್ಬುದ್ಧಿಗೆ, मन जिसे कहते हैं संकल्प शक्ति, ಮನಸ್ಸು ಯಾವುದಕ್ಕೆ ಹೇಳಲಾಗುತ್ತೆ ಸಂಕಲ್ಪ ಶಕ್ತಿ ಅಂತ. तो संकल्पों में खुश हैं, ಮತ್ತು ಆ ಸಂಕಲ್ಪಗಳಲ್ಲಿ ಖುಷಿಯಾಗಿದ್ದಾರಾ? विलायती लोगों के जो अंदर अंदर मन में संकल्प चल रहे हैं, ವಿದೇಶಿ ಆತ್ಮಗಳದ್ದು ಏನೇ ಮನಸ್ಸಿನ ಒಳಗಡೆ ಸಂಕಲ್ಪ ನಡೀತಾ ಇದೆ, उन संकल्पों के आधार पर वो खुश हैं, ಆ ಸಂಕಲ್ಪದ ಆಧಾರದಿಂದ सुख में ಅವರು ಸುಖದಲ್ಲಿದ್ದಾರಾ, ಖುಷಿಯಲ್ಲಿದ್ದಾರಾ? रहते हैं। ಅವ್ರಿಗೆ ಹೇಳಲಾಗತ್ತೆ ಅವ್ರು ಖುಷಿಯಲ್ಲಿದ್ದಾರೆ ಅಂತ. हाँ? लो, सुख में नहीं रहते। ಸುಖದಲ್ಲಿದ್ದಾರೆ ಅಂತ ಹೇಳಲಿಕ್ಕಾಗಲ್ಲ. अरे इंद्रियां तो नीचे हैं, ಇಂದ್ರಿಯಗಳಂತೂ ನಿಮ್ನ ಕೊಟ್ಟಿದ್ದಾಗಿದೆ, कम ताकतवर है। ಕಡಿಮೆ ಶಕ್ತಿಶಾಲಿ ಆಗಿದೆ. इंद्रियों को कंट्रोल करने वाला तो मन है ना। ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದಂತೂ ಮನಸ್ಸಾಗಿದೆ ಅಲ್ವಾ? तो मन ही सुखी नहीं तो इंद्रियां तो कितना भी सुख दे दो, ಮತ್ತು ಯಾವಾಗ ಮನಸ್ಸೇ ಸುಖಿಯಾಗಿಲ್ಲ ಅಂದಮೇಲೆ ಮತ್ತು ಇಂದ್ರಿಯಗಳು ಎಷ್ಟೇ ಸುಖ ಕೊಡಲಿ, क्या मन जो है वो उस सुख को एक्सेप्ट ही नहीं करेगा। ಮನಸ್ಸೇನಿದೆ ಅದು ಆ ಸುಖವನ್ನು ಎಕ್ಸೆಪ್ಟೇ ಮಾಡಲ್ಲ. तो देखो स्थूल धन तो दुनिया वालों के पास बहुत है, ಮತ್ತು ನೋಡಿ ಸ್ಥೂಲ ಧನ ಸಂಪತ್ತಿ ಅಂತೂ ಪ್ರಪಂಚದವ್ರ ಹತ್ರ ತುಂಬ ಜಾಸ್ತಿ ಇದೆ, परंतु विलायतियों के पास भी है। ಮತ್ತು ಆದರೆ ವಿದೇಶಿಗಳ ಹತ್ರನೂ ಇದೆ, सुख तो नहीं है ना। ಆದರೆ ಸುಖ ಅಂತೂ ಇಲ್ಲ ಅಲ್ವಾ? देखो दुख ही दुख है ना। ಮತ್ತು ನೋಡಿ ದುಃಖನೇ ದುಃಖ ಇದೆ. क्या क्यों कहा दुखी दुख है? ಯಾಕೆ ಹೇಳಿದ್ರು ದುಃಖನೇ ದುಃಖ ಇದೆ ಅಂತ? है ज्यादा धन संपत्ति होगी, है वेल्थ बहुत होगी, ಜಾಸ್ತಿ ಧನ ಸಂಪತ್ತಿ ಇದ್ರೆ, ವೆಲ್ತ್ ಜಾಸ್ತಿ ಇದ್ರೆ तो हेल्थ अच्छी रहेगी ना। ಮತ್ತೆ ಅವಾಗ ಹೆಲ್ತ್ ಚೆನ್ನಾಗಿರುತ್ತೆ ಅಲ್ವಾ? हेल्थ अच्छी रहेगी तो बीमार कम पड़ेंगे ना। ಹೆಲ್ತ್ ಚೆನ್ನಾಗಿದ್ರೆ ಕಾಯಿಲೆಗಳು ಕಡಿಮೆ ಆಗುತ್ತೆ ಅಲ್ವಾ? जिनके पास ज्यादा धन होता है वो ज्यादा बीमार पड़ते हैं। ಅದಕ್ಕೆ ಕೇಳ್ತಾ ಇದ್ರು ಬಾಬಾ, ಯಾರ ಹತ್ರ ಜಾಸ್ತಿ ಧನ ಸಂಪತ್ತಿ ಇದೆ ಅವ್ರು ಜಾಸ್ತಿ ಕಾಯಿಲೆಗಳಾಗ್ತಾ ಆಗುತ್ತೆ ಅವರಿಗೆ. क्या होता है, है? जिनके पास ज्यादा धन होता है वो फिर दुरुपयोग करते हैं। ಏನಾಗುತ್ತೆ, ಯಾರ ಹತ್ರ ಜಾಸ್ತಿ ಧನ ಸಂಪತ್ತಿ ಇರುತ್ತೆ ಅವ್ರು ಮತ್ತೆ ಅದ್ರ ಮಿಸ್ಯೂಸ್ ಜಾಸ್ತಿ ಮಾಡ್ತಾರೆ. क्या धन का सदुपयोग नहीं करते, ಅವರು ಧನ ಸಂಪತ್ತಿದು ಸದುಪಯೋಗವನ್ನು ಮಾಡಲ್ಲ, तो दुरुपयोग करेंगे तो दुख ही मिलेगा। ಮತ್ತು ಅವರು ದುರುಪಯೋಗವನ್ನು ಮಾಡ್ತಾರೆ, ಅದಕ್ಕೆ ಅವರಿಗೆ ದುಃಖನೇ ಸಿಗುತ್ತೆ. ಓಂ ಶಾಂತಿ. ಇವತ್ತಿಂದು ವಿಸಿಡಿ ನಂಬರ್ ಆಗಿತ್ತು 2530, ಮುರಳಿ ತಾರೀಕಾಗಿತ್ತು 10/7/1967, ನುಡಿಸಿರುವಂಥ ತಾರೀಖು 27/5/2018. ಓಂ ಶಾಂತಿ.